ಹಲೋ ಎವ್ರಿವನ್, ಯು ಪಿ ಎಸ್ ಸಿ ಮೈಂಡ್ ಗೇಮ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಹಿಂದೂ ಅನಾಲಿಸಿಸ್ ಅನ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಕೋಟ್ ನೋಡೋದಾದ್ರೆ, ಪೆಟ್ರಿಯಾಟಿಸಮ್ ಇಸ್ ಸಪೋರ್ಟಿಂಗ್ ಯುವರ್ ಕಂಟ್ರಿ ಆಲ್ ದ ಟೈಮ್, ಯುವರ್ ಗೌರ್ಮೆಂಟ್ ಇಟ್ ಡಿಸರ್ವ್ಸ್ ಇಟ್. ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಡಿಸ್ಟಿಂಕ್ಷನ್ ನಮ್ಗೆ ಗೊತ್ತಿರಬೇಕು. ದೇಶ ಪ್ರೇಮ ಅಂತಂದ್ರೆ ನಮ್ಮ ದೇಶವನ್ನ ಪ್ರೀತಿಸೋದು, ಸಪೋರ್ಟ್ ಮಾಡೋದು, ಗೌರವಿಸೋದು. ಆದರೆ ದೇಶ ಅಂದ ತಕ್ಷಣ ಸರ್ಕಾರ ಅಂತ ಹಾಗಲ್ಲ ಅಲ್ವಾ? ಸರ್ಕಾರವನ್ನು ಪ್ರಶ್ನಿಸೋದು ಬೇರೆ, ದೇಶವನ್ನು ವಿರೋಧಿಸೋದು ಬೇರೆ. ಹಾಗೆ ನಮ್ಮ ದೇಶವನ್ನ ಯಾವತ್ತು ಪ್ರೀತಿಸಬೇಕು, ಸರ್ಕಾರವನ್ನು ಪ್ರಶ್ನಿಸಬೇಕಾಗತ್ತೆ, ಪರಿಶೀಲಿಸಬೇಕಾಗತ್ತೆ. ಯಾವತ್ತು ಅದು ಅರ್ಹತೆಯನ್ನು ಪಡ್ಕೊಂಡಿರುತ್ತೋ ಅದನ್ನು ಸಪೋರ್ಟ್ ಸಹ ಮಾಡಬೇಕಾಗತ್ತೆ. ಸೊ ಮಾರ್ಕ್ ಟ್ವೇನ್ ಅವರು ಹೇಳ್ತಾರೆ. ಇದನ್ನ ಎಲ್ಲಾದ್ರೂ ನೀವು ಮುಂದೆ ಎಸ್ಸೆಯಲ್ಲಿ, ಎಥಿಕ್ಸಲ್ಲಿ ಬಳಸ್ಕೋಬಹುದು. ಇವತ್ತು ನಾನು ಇಂಗ್ಲೀಷಲ್ಲಿ ಕೊಟ್ಟಿದ್ದೇನೆ PDF ಅನ್ನು. ತುಂಬ ಇಮೇಜಸ್ಸು, ಮ್ಯಾಪ್ಗಳನ್ನು ಆ್ಯಡ್ ಮಾಡಲಿಕ್ಕಿರುತ್ತೆ. ಹಾಗಾಗಿ ಕನ್ನಡವನ್ನು ಸಪ್ರೇಟ್ ಆಗಿ ಇನ್ನೊಂದು ಡಾಕ್ಯುಮೆಂಟಲ್ಲಿ ಕೊಟ್ಟಿರ್ತೇನೆ ಕಂಪ್ಲೀಟಾಗಿ. ಅದನ್ನು ಸಹ ಟೆಲಿಗ್ರಾಮ್ನಲ್ಲಿ ಅಪ್ಲೋಡ್ ಮಾಡ್ತೇನೆ. ಮತ್ತು ನನ್ನ ಪ್ರಕಾರ ಈ ಡಾಕ್ಯುಮೆಂಟೆಲ್ಲ ನೀವು ನನ್ನ ಪ್ರಕಾರ ಓದಲಿಕ್ಕೆ ಬಹಳ ಟೈಮ್ ನಿಮ್ಗೆ ಸಿಕ್ಕೋದಿಲ್ಲ. ಆಲ್ಮೋಸ್ಟ್ ನೋಡಿ, ಇದು 15 ಪೇಜ್ ಇದೆ. ಪ್ರತಿ ಡಾಕ್ಯುಮೆಂಟು ಈ ದಿವಸ ಪ್ರತಿದಿನ 10 ರಿಂದ 15 ಪೇಜ್ ಇರುತ್ತೆ. ಅದರ ಬದಲು ಅವಾಗ ವಾಕ್ ಮಾಡ್ತಾ, ಎಲ್ಲಾದರೂ ಟೈಮ್ ಸಿಕ್ಕಿದಾಗ, ಮಧ್ಯಾಹ್ನ ಊಟ ಮಾಡಬೇಕಾದ್ರೆ, ನಾಳೆ ಟೈಮ್ ಸಿಕ್ಕಿದಾಗ ಕೇಳಿಸ್ಕೊಳ್ಳಿ. ಪ್ರತಿಯೊಂದು ನೀವು ಇದು ಡಾಕ್ಯುಮೆಂಟನ್ನು PDF ಅನ್ನೇ ಓದ್ತೀರಾ ಅಂತಂದ್ರೂ ಸಹ ಸ್ಕ್ರೀನ್ ಟೈಮ್ ಜಾಸ್ತಿ ಆಗಬಹುದು. ಅನಾಲಿಸಿಸನ್ನು ಕೇಳಿಸ್ಕೊಳ್ಳಿ, ನಿಧಾನವಾಗಿ ಎಲ್ಲ ಕನೆಕ್ಟ್ ಆಗ್ತಾ ಹೋಗುತ್ತೆ. ಆದರೂ ರೆಫರೆನ್ಸಿಗೆ ಇರಲಿ ಅಂತ ನಾನು PDF ಅನ್ನು ಕೊಟ್ಟಿರ್ತೇನೆ. ಯಾವುದನ್ನು ಬೇಕಾದರೂ ನೀವು ಓದಬಹುದು, ವಿಡಿಯೋನ ನೋಡಬಹುದು. ಓಕೆನಾ? ಎಸ್, ನ್ಯೂಸ್. ಮುಂದಿನ ದಿನಗಳಲ್ಲಿ ನಾವು ಇಂಟರ್ನ್ಯಾಷನಲ್ ರಿಲೇಷನ್ ಸ್ಟಾರ್ಟ್ ಮಾಡಲಿಕ್ಕಿದ್ದೇವೆ. ಹಾಗೆ ಇದರ ಹಿಸ್ಟ್ರಿಯನ್ನು ಡೀಟೇಲ್ ಆಗಿ ನೋಡ್ತೇವೆ. ಅಂದರೆ ಈಗ ಕರೆಂಟ್ ಅಫೇರ್ಸಲ್ಲಿ ಏನಿದೆ ಅಂತ ಮಾತ್ರ ನೋಡೋಣ. ಇರಾನ್ ಹಿಟ್ಸ್ ಇಸ್ರೇಲ್, US ಬೇಸಸ್ ಆಫ್ಟರ್ ಕಿಲ್ಲಿಂಗ್ ಆಫ್ ಕಮಿ ಇರಬಹುದು. ನಿಮಗೆ ಈಗಾಗಲೇ ನ್ಯೂಸಲ್ಲೆಲ್ಲ ಕೇಳಿರ್ತೀರಿ. ನಿಮಗೊಂದು ರೆಕಮೆಂಡೇಶನ್ ಏನಂತಂದರೆ, ಮಸ್ತ್ ಮಗ ಚಾನಲ್ ಅಂತ ಒಂದು ಯೂಟ್ಯೂಬಲ್ಲಿ ಅಮರ್ ಪ್ರಸಾದ್ ಅವರು ನಡೆಸ್ತಾರೆ. ಅದರಲ್ಲಿ ಇದರ ಹಿಸ್ಟ್ರಿಯನ್ನು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅಬ್ರಹಾಂ ರಿಲಿಜನ್ಗಳು ಹೇಗೆ ಹುಟ್ಕೊಳ್ತು, ಅದನ್ನು ಹೇಗೆ ಈಗ ನಾವು ಕನೆಕ್ಟ್ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಆ ವಿಡಿಯೋವನ್ನು ಸಾಧ್ಯ ಆದರೆ ನೋಡಿ. ಮಸ್ತ್ ಮಗ ಚಾನಲಲ್ಲಿ ಇಸ್ರೇಲ್, ಇರಾನ್, ಅಮೇರಿಕದ ಬಗ್ಗೆ ತುಂಬ ನ್ಯೂಸ್ಗಳು ಬರ್ತಾ ಇರುತ್ತೆ. ಇಲ್ಲಿ ಆ ಒಂದು ಹಿಸ್ಟೋರಿಕಲ್ ರೀಸನನ್ನು ನೀವು ನೋಡಿದರೆ ಒಳ್ಳೆಯದು. ಇಲ್ಲಿ US ಮತ್ತು ಇಸ್ರೇಲು ಸೇರಿಕೊಂಡು ಅಟ್ಯಾಕ್ ಮಾಡ್ತಾ ಇವೆ ಇರಾನ್ ಮೇಲೆ. ಆ ಒಂದು ಅಟ್ಯಾಕ್ನಲ್ಲಿ ನೋಡಿರ್ಬೋದು ನೀವು, ಆಯತುಲ್ಲಾ ಖಮೇನಿ ಅವರು ಸಾವನ್ನಪ್ಪಿದ್ದಾರೆ. ಮ್ಯಾಪ್ ನೋಡಿ ಕರೆಕ್ಟಾಗಿ, ಎಲ್ಲಿ ಬರುತ್ತೆ ಇರಾನು, ಇಸ್ರೇಲು ನೋಡ್ಕೊಳ್ಳಿ. ಇಲ್ಲಿ ಭಾರತ ಎಲ್ಲಿದೆ ಅಂತ ಗೊತ್ತಿದೆ ಅಲ್ವಾ? ಭಾರತ ಇನ್ನೂ ಈ ಕಡೆ ಬರುತ್ತೆ. ಇಲ್ಲಿ ಈ ಕಡೆ ಭಾರತ ಬರ್ತಾ ಹೋಗುತ್ತೆ. ಭಾರತ ಆದಮೇಲೆ ಪಾಕಿಸ್ತಾನ, ಪಾಕಿಸ್ತಾನದ ಮೇಲ್ಗಡೆ ಅಫ್ಘಾನಿಸ್ತಾನ ಇದೆ. ಸೊ ಈ ಒಂದು ಭಾಗದಲ್ಲಿ ಪಾಕಿಸ್ತಾನ, ಅಫ್ಘಾನಿಸ್ತಾನ ದಾಟಿ ಹೋದ ಬರೋದು ಇರಾನ್. ಎರಡನ್ನ ದಾಟಿ ನಾವು ಈ ಕಡೆ ಬಂದರೆ ಇರಾನ್ ಸಿಗುತ್ತೆ ನಮಗೆ. ಇರಾನ್ ಮೇಲ್ಗಡೆ ತುರ್ಕಮೆನಿಸ್ತಾನ್ ಇದೆ, ಇಲ್ಲಿ ಕ್ಯಾಸ್ಪಿಯನ್ ಸಿ ಇದೆ. ಮತ್ತೆ ಪಾಕಿಸ್ತಾನ, ಇರಾನ್ ಕೆಳಗಡೆ ಇರೋದೇನು, ಇದು ಅರೇಬಿಯನ್ ಸಿ. ಇದು ಅರೇಬಿಯನ್ ಸಿಯ ಮೂಲಕ ನಾವು ಮುಂದೆ ಸಿ ರೂಟಲ್ಲೇ ಹೋಗ್ತಾ ಇದ್ರೆ ಇಲ್ಲಿ ಗಲ್ಫ್ ಆಫ್ ಓಮನ್ ಬರುತ್ತೆ. ಇರಾನ್ ಮತ್ತೆ ಓಮನ್ ನಡುವೆ ಇರೋದು ಗಲ್ಫ್ ಆಫ್ ಓಮನ್. ಇಲ್ಲಿ ಬರುವಂಥ ಒಂದು ಬಹಳ ಇಂಪಾರ್ಟೆಂಟು ಪಾಯಿಂಟ್ ಯಾವುದು ಅಂತಂದ್ರೆ ಸ್ಟೇಟ್ ಆಫ್ ಹಾರ್ಮುಸ್. ಆಮೇಲೆ ಡೀಟೇಲ್ ಆಗಿ ಇನ್ನೊಂದು ಮ್ಯಾಪ್ ಇದೆ, ಅದನ್ನು ತೋರಿಸ್ತೇನೆ. ಈ ಪಾಯಿಂಟ್ ಬಹಳ ಇಂಪಾರ್ಟೆಂಟ್ ಟ್ರೇಡಿಂಗ್ಗೆ ಸಂಬಂಧಪಟ್ಟ ಹಾಗೆ. ಆಮೇಲೆ ಓಮನ್ ಬಂತು UAE ಅಂತ ನಾವು ಹೇಳ್ತೀವಲ್ವಾ, ಯುನೈಟೆಡ್ ಅರಬ್ ಎಮಿರೇಟ್ಸ್ ಇದಿಲ್ಲಿ ಬರುತ್ತೆ. ಕತಾರ್ ಮತ್ತೆ ಬಹರೇನ್, ಕುವೈತ್ ಇದೆಲ್ಲ ಕೇಳಿರಬಹುದು ನೀವು. ಇಲ್ಲಿ ಬರೋದು ಇರಾಕ್, ಇರಾನ್, ಇರಾಕ್, ಟರ್ಕಿ, ಸಿರಿಯಾ, ಜಾರ್ಡನ್, ಮತ್ತೆ ಇಲ್ಲಿ ಈ ಕಡೆ ಇಸ್ರೇಲ್ ಬರುತ್ತೆ. ಕೆಳಗಡೆ ಇದಿರೋದು ಸೌದಿ ಅರೇಬಿಯಾ. ಈ ಒಂದು ಮ್ಯಾಪನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಯೆಮೆನ್. ಈಗ ನಾವು ಜಸ್ಟ್ ಓವರ್ ಆಲ್ ಕಂಟ್ರಿಗಳನ್ನು ನೋಡ್ತಾ ಇದ್ದೇವೆ. ಕಂಟ್ರಿ ನೋಡ್ತಾ ನಾವೀಗ ಇನ್ನೂ ಡೀಟೇಲ್ ಆಗಿ ಈಗ ಹೋಗಲ್ಲ. ಯಾಕಂತಂದರೆ ಇದರಲ್ಲಿ ಇನ್ನೂ ಡೀಟೇಲ್ ಆಗಿ ನಾವು ಸಿಗಳು, ಸಿ ರೂಟ್ಗಳು, ಸಿ ಬಾರ್ಡರಿಂಗ್ ಕಂಟ್ರೀಸ್ಗಳನ್ನು ನಾವು ನೋಡ್ಕೋಬೇಕು ಮುಂದೆ. ಮೊದಲು ಕಂಟ್ರಿಯನ್ನು ನೋಡ್ಕೊಳ್ಳಿ. ಇರಾನ್ ಎಲ್ಲಿ ಬರುತ್ತೆ? ಭಾರತ ಆದಮೇಲೆ ಪಾಕಿಸ್ತಾನ, ಪಾಕಿಸ್ತಾನ ಆದಮೇಲೆ ಇರಾನ್, ಇರಾನ್ ಪಕ್ಕದಲ್ಲಿ ಇರಾಕ್. ಇಲ್ಲಿ ಇರಾಕ್ಕಿಂತ ಈ ಕಡೆ ಬಂದರೆ ಸೌದಿ ಅರೇಬಿಯಾ, ಸೌದಿ ಅರೇಬಿಯಾಕ್ಕಿಂತ ಈ ಕಡೆ ಬಂದರೆ ಒಮನ್,
ಒಮನ್ ಇದು, ಆಮೇಲೆ ಗಲ್ಫ್ ಆಫ್ ಒಮನ್ನು, ಇಷ್ಟು ಗೊತ್ತಿರಲಿ. ಈಗ ನ್ಯೂಸನ್ನು ಮೊದಲು ನೋಡೋಣ. ಆಯತಲ್ಲ ಖೊಮೇನಿಯವರ ಸಾವನ್ನು ನಾವು ನೋಡ್ತಾ ಇದ್ದೇವೆ ಅಂತಂದರೆ ಅದರ ಬಗ್ಗೆ ನ್ಯೂಸನ್ನು ನೋಡಿದ್ದೇವೆ. ಅದರ ಜೊತೆ ಇರಾನ್ ಏನು ಮಾಡ್ತಾ ಇದೆ, ಮಿಸೈಲ್ ಸ್ಟ್ರೈಕನ್ನು ವಾಪಸ್ ಅಟ್ಯಾಕ್ ಮಾಡ್ತಾ ಇದೆ. ಎಲ್ಲಿ ಅಂತಂದರೆ ಗಲ್ಫ್ ಕಂಟ್ರಿಗಳಲ್ಲಿ US ಬೇಸ್ಗಳಿದೆ, ನೇವಲ್ ಬೇಸು, ಆರ್ಮಿ ಬೇಸ್ಗಳಿದೆ. ಅಲ್ಲಿ ಇಸ್ರೇಲ್ ವಾಪಸ್ ಅಟ್ಯಾಕ್ ಮಾಡ್ತಾ ಇದೆ. ಸುಮಾರು 200 ಜನರು ಸಾವನ್ನಪ್ಪಿದ್ದಾರೆ ಇರಾನ್ನಲ್ಲಿ. ಮತ್ತು ಕ್ಯಾಶುಯಾಲಿಟೀಸ್ ಆಲ್ಸೋ ರಿಪೋರ್ಟೆಡ್ ಇನ್ ಇಸ್ರೇಲ್ ಆ್ಯಂಡ್ US ಫೋರ್ಸಸ್. US ಫೋರ್ಸು ಇಸ್ರೇಲಿಗೆ ಸಂಬಂಧಪಟ್ಟ ಹಾಗೆ ಸಹ ಸಾವು ನೋವುಗಳು ವರದಿ ಆಗ್ತಾ ಇವೆ. ಟ್ರಂಪ್ ಅವರು ಹೇಳೋ ಪ್ರಕಾರ ಇನ್ನೂ ಸಹ ನಾವು ಮಾತುಕತೆಗೆ ಸಿದ್ಧರಾಗಿದ್ದೇವೆ, ಆದರೆ ವಾಪಸ್ ಅಟ್ಯಾಕ್ ಮಾಡಲಿಕ್ಕೂ ರೆಡಿ ಆಗಿದ್ದೇವೆ, ಮುಂದೆ ಯುದ್ಧಕ್ಕೆ ಕಾರಣ ಆಗಬಹುದು ಅಂತೆಲ್ಲ ಹೇಳ್ತಾ ಇದ್ದಾರೆ. ಮತ್ತು ಇಸ್ರೇಲ್ ಪ್ರಾಮಿಸ್ಡ್ ನಾನ್ ಸ್ಟಾಪ್ ಸ್ಟ್ರೈಕ್ಸ್ ಅಗೇನ್ಸ್ಟ್ ಇರಾನ್ ಮಿಲಿಟರಿ ಆ್ಯಂಡ್ ಲೀಡರ್ಶಿಪ್. ಇಸ್ರೇಲ್ ಸಹ ಮತ್ತೆ ನನ್ನೆ ಹೇಳ್ತಾ ಇದೆ, ನಾವು ಅಮೆರಿಕಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೇವೆ, ಮುಂದುವರಿಸ್ತಾ ಹೋಗ್ತೇವೆ ನಾನ್ ಸ್ಟಾಪ್ ಆಗಿ ಅಂತೆಲ್ಲ. ಆ ಒಂದು ಪ್ರದೇಶದಲ್ಲಿ ನಾವು ಈ ಥರ ಯುದ್ಧದ ವಾತಾವರಣವನ್ನು ನೋಡಬಹುದು. ಯಾಕಿದು ಸೀರಿಯಸ್ ಅಂತಂದರೆ, ಇರಾನಿನ ಸುಪ್ರೀಂ ಲೀಡರ್ ಅಂತಂದರೆ ಅವರು ಹೈಯೆಸ್ಟ್ ಅಥಾರಿಟಿ ಅಲ್ಲಿನ ಕಂಟ್ರೀಸ್, ಮಿಲಿಟರಿ, ಫಾರಿನ್ ಪಾಲಿಸಿ, ಕೀ ಡಿಸಿಷನ್ಗಳನ್ನು ಕಂಟ್ರೋಲ್ ಮಾಡೋರಿಗೆ ಇರಾನ್ನಲ್ಲಿ ಸುಪ್ರೀಂ ಲೀಡರ್ ಅಂತ ಕರೀತಾರೆ. ಈಗ ಅವರನ್ನು ಕೊಂದಿರೋದು ಒಂದು ರೆಡ್ ಲೈನನ್ನು ಕ್ರಾಸ್ ಮಾಡಿರೋ ಥರ, ಈ ಗಡಿ ದಾಟಿ ಒಂದು ಲಕ್ಷ್ಮಣ ರೇಖೆಯನ್ನು ಅವರು ಕಡೆ ಭೇದಿಸ್ಕೊಂಡು ಬಂದ್ಬಿಟ್ಟಿದ್ದಾರೆ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಹೀಗೆ ಮುಂದೆ ಇದು ಫುಲ್ ಸ್ಕೇಲ್ ರೀಜನಲ್ ವಾರಿಗೆ ಕಾರಣ ಆಗಬಹುದು, ಪ್ರಾದೇಶಿಕ ಯುದ್ಧ ಸ್ಟಾರ್ಟ್ ಆಗಬಹುದು ಅಂತ ಹೇಳಿ. ಇನ್ನು ಇರಾನ್ನಲ್ಲಿ ಹೇಗಿದೆ ಹಾಗಾದರೆ ಈಗ ಪರಿಸ್ಥಿತಿ ಅಂತಂದರೆ, TV9 ಆಗಿದ್ರೆ ಏನು ಹೇಳ್ತಾ ಇದ್ರು, ಈ ಬಗ್ಗೆ ಹೆಚ್ಚಿನ ಮಾಹಿತಿ ಪ್ರತಿನಿಧಿ ಇರಾನ್ನಲ್ಲಿದ್ದಾರೆ, ಅವ್ರನ್ನ ಕೇಳಿ ತಿಳ್ಕೊಳ್ಳೋಣ ಅಂತ ಈಗಾಗಲೇ ಕಾಲ್ ಮಾಡ್ತಾ ಇದ್ರು TV9 ಅವರು ಅಥವಾ ಬೇರೆ TV ನ್ಯೂಸ್ ಅವರು. ನಮ್ಮ ಪ್ರತಿನಿಧಿ ಯಾರೂ ಇಲ್ಲ ಈಗ ಸದ್ಯಕ್ಕೆ ಇರಾನ್ನಲ್ಲಿ. ಏನು ಪರಿಸ್ಥಿತಿ ಹೇಗಿದೆ ಅಂತಂದರೆ, ಟೆಂಪ್ರರಿ ಲೀಡರ್ಶಿಪ್ ಕೌನ್ಸಿಲ್ ಅಂದರೆ ಒಂದು ಆ ದೇಶವನ್ನು ಮುನ್ನಡೆಸಲಿಕ್ಕೆ ತಾತ್ಕಾಲಿಕವಾಗಿ ಒಂದು ನಾಯಕತ್ವ ಮಂಡಳಿಯನ್ನು ರಚನೆ ಮಾಡಿದ್ದಾರೆ. ಅಲ್ಲಿ ಸೀನಿಯರ್ ಕ್ಲರಿಕ್ ಆಯತೊಲ್ಲಾ ಅಲಿ ರೆಜಾ ಹರಾಫಿ ಅವರು ಆ ಒಂದು ಇಂಟರಿಮ್ ಲೀಡರ್ಶಿಪ್ನ ಪಾರ್ಟ್, ಒಂದು ನಾಯಕತ್ವದ ಭಾಗ ಆಗಿದ್ದಾರೆ. ಮತ್ತು ಇನ್ನೊಂದು ಅಸೆಂಬ್ಲಿ ಆಫ್ ಎಕ್ಸ್ಪರ್ಟ್, ಆ ಬಾಡಿ ಏನು ಮಾಡುತ್ತೆ, ಸುಪ್ರೀಂ ಲೀಡರನ್ನು ಎಲೆಕ್ಟ್ ಮಾಡುತ್ತೆ. ಆದಷ್ಟು ಬೇಗ ಒಂದು ಲೀಡರ್ನ ಚೂಸ್ ಮಾಡಬಹುದು. ಅಸೆಂಬ್ಲಿ ಆಫ್ ಎಕ್ಸ್ಪರ್ಟ್ ಅಂತಂದರೆ ಎಲೆಕ್ಟೆಡ್ ರಿಲಿಜಿಯಸ್ ಬಾಡಿ ಇಟ್ ಸೆಲೆಕ್ಟ್ಸ್ ಆ್ಯಂಡ್ ಸೂಪರ್ವೈಸಸ್ ಇರಾನ್ ಸುಪ್ರೀಂ ಲೀಡರ್, ಅಸೆಂಬ್ಲಿ ಆಫ್ ಎಕ್ಸ್ಪರ್ಟ್ ಅಂತ ಕರೀತಾರೆ. ಇನ್ನು ಗಲ್ಫ್ ಕಂಟ್ರಿಗಳಿಗೆ ಯಾಕೆ ಅಫೆಕ್ಟ್ ಆಯಿತು ಇದು ನೋಡೋದಾದರೆ, ಕಾಣಿಸ್ತಾ ಇರಬಹುದು ನೋಡಿ, US ಮಿಲಿಟರಿ ಫೆಸಿಲಿಟಿಗಳು ಮೇಲ್ಗಡೆ ನೋಡಿದ್ವಲ್ಲ, ಈ ಕಡೆ ಇರಾನ್ ಇದೆ, ಇಲ್ಲಿ ಸೌದಿ ಅರೇಬಿಯಾ, ಯೆಮೆನ್ನು, ಒಮನ್ನು, UAE. ಸೊ ಎಷ್ಟೋ US ಮಿಲಿಟರಿ ಫೆಸಿಲಿಟಿಗಳು, ಏರ್ ಬೇಸು, ನ್ಯಾವಲ್ ಫೆಸಿಲಿಟಿ, ಔಟ್ಪೋಸ್ಟು, ರ್ಯಾಡರ್ ಫೆಸಿಲಿಟಿ ಎಲ್ಲ ಈ ಗಲ್ಫ್ ಕಂಟ್ರೀಸ್ಗಳಲ್ಲಿದೆ. ಈಗ ಇರಾನು ಅದರ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ. ಅಬುದಾಬಿ, ಓಮನ್ನಲ್ಲಿ ಇರುವಂತಹ ಟಾರ್ಗೆಟೆಡ್ ಪ್ಲೇಸ್ಗಳ ಮೇಲೆ ಇರಾನ್ ಅಟ್ಯಾಕ್ ಮಾಡ್ತಾ ಇದೆ. ಹಾಗಾಗಿ ಇರಾನ್ ಇಸ್ರೇಲಿಗೆ ಮಾತ್ರ ಸೀಮಿತ ಆಗಿಲ್ಲ ಈ ಒಂದು ದಾಳಿ, ಇದು ಸ್ಪ್ರೆಡ್ ಆಗ್ತಾನೆ ಇದೆ. ವೆಸ್ಟ್ ಏಷ್ಯಾ ಅಂತಂದರೆ ಮೊದಲೇದು ಅನ್ಸ್ಟೇಬಲ್ ರೀಜನ್. ಡೈರೆಕ್ಟಾಗಿ ಈಗ ಇರಾನ್ ಇಸ್ರೇಲ್ ಸ್ಟಾರ್ಟ್ ಆಗಿಬಿಟ್ಟಿದೆ ವಾರು. ಆಯಿಲ್ ಪ್ರೈಸ್ಗಳು ಆಗುವ ಸಾಧ್ಯತೆ ಇದೆ, ಅದರ ಮೇಲೆ ಎಫೆಕ್ಟ್ ಆಗುತ್ತೆ. ಗ್ಲೋಬಲ್ ಪವರ್ಸ್, ಬೇರೆ ದೊಡ್ಡ ದೊಡ್ಡ ದೇಶಗಳು ಇನ್ವಾಲ್ವ್ ಆಗಬಹುದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಏರ್ಲೈನ್ಸ್ ನೋಡಿ, ನಮ್ಮ ದೇಶದ್ದು 350 ಫ್ಲೈಟ್ಗಳನ್ನು ಕ್ಯಾನ್ಸಲ್ ಮಾಡಿದ್ದಾರೆ. 11 ದೇಶಗಳಿಗೆ ಹೋಗ್ತಾ ಇರುವಂತಹ ಸರ್ವಿಸ್ಗಳನ್ನು ಅಥವಾ ಸೇವೆಯನ್ನು ಸ್ಥಗಿತಗೊಳಿಸಿದ್ದಾರೆ. 350 ಫ್ಲೈಟ್ ಕ್ಯಾನ್ಸಲ್ ಮಾಡಿದ್ರು. ಏರ್ ಇಂಡಿಯಾ 48 ಲಾಂಗ್ ಹಾಲ್ ಫ್ಲೈಟ್ಸ್ ಅಂತಂದರೆ ಸುದೀರ್ಘ ಪ್ರಯಾಣದ ವಿಮಾನ, ಅದನ್ನು 48 ಕ್ಯಾನ್ಸಲ್ ಮಾಡಿದೆ. US, ಯುರೋಪು, ಕೆನಡಾಕ್ಕೆಲ್ಲ. ದುಬೈಗೆ ಹೋಗಿ ಮತ್ತೆ ಅಲ್ಲಿಂದ ವಾಪಸ್ ಮುಂದೆ ಹೋಗುವಂಥ ಸಾಧ್ಯತೆ ಇರುತ್ತೆ ಎಷ್ಟೋ ಸಾರಿ ಲಾಂಗ್ ಹಾಲ್ ಫ್ಲೈಟ್ಗಳಲ್ಲಿ, ಅದನ್ನು ಸಹ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಮತ್ತು ಆಲ್ ಇಂಡಿಯನ್ ಕ್ಯಾರಿಯರ್ಸ್ ಸಸ್ಪೆಂಡೆಡ್ ಫ್ಲೈಟ್ಸ್ ಟು 11 ವೆಸ್ಟ್ ಏಷ್ಯನ್ ಕಂಟ್ರೀಸ್, 11 ಪಶ್ಚಿಮ ಏಷ್ಯಾದ ದೇಶಗಳಿಗೆ ವಿಮಾನ ಸಂಚಾರವನ್ನು ಸ್ಥಗಿತಗೊಳಿಸಿಬಿಟ್ಟಿದ್ದಾರೆ. ಈ ಅಡ್ವೈಸರಿಯನ್ನು ಇಶ್ಯೂ ಮಾಡಿರೋದು ಯಾರು, DGCA. UAE ಮತ್ತು ಒಮನ್ನೆಲ್ಲ ಅನೌನ್ಸ್ ಮಾಡ್ತಾ ಇದ್ದಾರೆ ಸಪೋರ್ಟನ್ನು, ಪ್ಯಾಸೆಂಜರ್ಸ್ಗಳಿಗೋಸ್ಕರ ಸಪೋರ್ಟನ್ನು ಅನೌನ್ಸ್ ಮಾಡ್ತಾ ಇದ್ದಾರೆ. ಯಾಕೆ ಕ್ಯಾನ್ಸಲ್ ಮಾಡಿದ್ರು ಫ್ಲೈಟನ್ನು ಹಾಗಾದರೆ, ವಾರ್ ಆಗ್ತಾ ಇದೆ ಇಸ್ರೇಲು, US, ಇರಾನ್ ನಡುವೆ. ಮತ್ತು ಏರ್ ಸ್ಟ್ರೈಕಿಂದಾಗಿ ಏರ್ ಸ್ಪೇಸು ಬಹಳ ಅನ್ಸೇಫ್ ಆಗಿರುತ್ತೆ.
ಇದನ್ನು ಅವಾಯ್ಡ್ ಮಾಡಬೇಕು. ಕಾನ್ಫ್ಲಿಕ್ಟ್ ಝೋನ್ಗಳನ್ನು ತಪ್ಪಿಸ್ಕೊಂಡು ಹೋಗಬೇಕಾಗತ್ತೆ. ಏರ್ ಸ್ಪೇಸ್ ಕ್ಲೋಸರ್ ಹ್ಯಾಪನ್ಸ್ ವೆನ್ ವಾರ್ ಮೇಕ್ಸ್ ಫ್ಲೈಯಿಂಗ್ ರಿಸ್ಕಿ. ವಾರ್ನಿಂದಾಗಿ ಈಗ ಬಹಳ ಅಪಾಯ ಎದುರಾಗ್ತಾ ಇದೆ. ವಾಟ್ ಡಿಡ್ ಗಲ್ಫ್ ಕಂಟ್ರೀಸ್ ಡೂ? UAE ಹೇಳೋ ಪ್ರಕಾರ ಹೋಟೆಲ್ಲು, ಫುಡ್ ಕಾಸ್ಟು ಪ್ಯಾಸೆಂಜರ್ಸ್ಗಳಿಗೆ ಅಥವಾ ಯಾರು ಸಂಕಷ್ಟಕ್ಕೀಡಾಗಿರ್ತಾರೋ ಅಂಥ ಪ್ಯಾಸೆಂಜರ್ಸ್ಗಳ ಫುಡ್ ಕಾಸ್ಟು, ಹೋಟೆಲ್ ಕಾಸ್ಟನ್ನು ಅಂತ ನೋಡ್ಕೊಳ್ತೇನೆ ಅಂತ UAE ಹೇಳ್ತಾ ಇದೆ. ದುಬೈ, ಅಬುದಾಬಿ ಅವರೆಲ್ಲ ಎಕ್ಸ್ಟೆಂಡ್ ಮಾಡ್ತಾ ಇದ್ದಾರೆ ಹೋಟೆಲಲ್ಲಿ ಇರುವಂಥ ಒಂದು ಸೌಲಭ್ಯಗಳನ್ನು. ಮತ್ತು ಗೌರ್ಮೆಂಟ್ ಇನ್ ಅಬುದಾಬಿ ವಿಲ್ ಡೈರೆಕ್ಟ್ಲಿ ಪೇ ಅಕಾಮಡೇಷನ್ ಕಾಸ್ಟ್. ಅವರು ಸಹ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇನ್ನು ಇಂಡಿಯನ್ ಸಿಟಿಸನ್ಸ್ಗೆ ಸಂಬಂಧಪಟ್ಟ ಹಾಗೆ ಎಂಬೆಸಿ ಆಫ್ ಇಂಡಿಯಾ, ಮಸ್ಕತ್ನಲ್ಲಿರುವಂಥ ಭಾರತದ ಎಂಬೆಸಿ ಅಡ್ವೈಸರಿಯನ್ನು ಇಶ್ಯೂ ಮಾಡ್ತಾ ಇದೆ, ಮಾರ್ಗಸೂಚಿ ಅಂತ. ಇಂಡಿಯನ್ ಸಿಟಿಸನ್ಸ್ ಇನ್ GCC ಕಂಟ್ರೀಸ್ ಕ್ಯಾನ್ ಗೆಟ್ ವೀಸಾ ಆನ್ ಅರೈವಲ್ ಇನ್ ವುಮೆನ್. ಇವಾಗಿ ಅವರಿಗೆ ವೀಸಾ ಆನ್ ಅರೈವಲ್ ಅಂತಂದರೆ ಎಂಟ್ರಿ ಪರ್ಮಿಷನ್ ಗಿವನ್ ಎಟ್ ಏರ್ಪೋರ್ಟ್ ವಿತೌಟ್ ಪ್ರಯರ್ ವೀಸಾ ಅಪ್ಲಿಕೇಶನ್. ಇಲ್ಲೇ ಪ್ರಯರ್ ವೀಸಾ ಅಪ್ಲಿಕೇಶನ್ ಹಾಕೋಕ್ಕಿಂತ ಅಥವಾ ಅದನ್ನು ಅವಶ್ಯಕತೆ ಇಲ್ಲದೇನೆ ಅವರಿಗೆ ಎಂಟ್ರಿ ಪರ್ಮಿಷನ್ ಏರ್ಪೋರ್ಟಲ್ಲಿ ಕೊಡ್ತಾರೆ. ವೀಸಾ ಆನ್ ಅರೈವಲ್. ವ್ಯಾಲಿಡ್ ವೀಸಾ ಹೋಲ್ಡರ್ಸ್ ಫ್ರಮ್ US, UK, ಕೆನಡಾ, ಜಪಾನ್, ಇಂಡಿಯನ್ ಕಂಟ್ರೀಸ್ ಆಲ್ಸೋ ಎಲಿಜಿಬಿಲಿಟಿ ಇದೆ. ಹಾಗೆ ನೋಡಿ, ವಾರ್ ಅಫೆಕ್ಟ್ ನಾಟ್ ಜಸ್ಟ್ ಆರ್ಮೀಸ್, ಸಿವಿಲ್ ಏವಿಯೇಷನ್ ಆ್ಯಂಡ್ ಕಾಮನ್ ಪೀಪಲ್ ಅಲ್ವಾ. ಆರ್ಮಿಲಿ ವಾರ್ ಆಗ್ತಾ ಇದೆ, ಅವರು ಮಾಡ್ಕೊಳ್ತಾ ಇದ್ದಾರೆ ಯುದ್ಧ ಅಂತ ನಾವು ಸುಮ್ಮನಿರ್ಲಿಕ್ಕೆ ಆಗೋದಿಲ್ಲ. ಎಲ್ಲ ಕಡೆ ಅದರ ಪರಿಣಾಮಗಳನ್ನು ನಿಧಾನವಾಗಿ ನಾವು ಕಾಣ್ತೇವೆ. ನಮ್ಮ ದೇಶ, ಮುಖ್ಯವಾಗಿ ಗಲ್ಫ್ ಕಂಟ್ರೀಸ್ಗಳಲ್ಲಿ ನಮ್ಮ ದೇಶದ ಎಷ್ಟೋ ಜನ ಹೊರ ದೇಶದಲ್ಲಿ ಇರುವಂಥ ಭಾರತೀಯ ನಾಗರಿಕರಿದ್ದಾರೆ ಅಲ್ವಾ. ಡಯಾಸ್ಪೋರಾ ಇದೆ. ಏವಿಯೇಷನ್ ಡಿಸ್ರಪ್ಷನ್ ಟ್ರೇಡಿಗೆ, ಟೂರಿಸಮ್ ಮತ್ತು ರೆಮಿಟೆನ್ಸಿಗೆ ದೊಡ್ಡ ಹೊಡೆತವನ್ನು ಕೊಡಬಹುದು. ಹಾಗೆ ಗ್ಲೋಬಲ್ ಕಾನ್ಫ್ಲಿಕ್ಟಿಂದ ಹೇಗೆ ಇಂಡಿಯಾದ ಎಕಾನಮಿ ಎಫೆಕ್ಟ್ ಆಗುತ್ತೆ ನಮಗಿಲ್ಲಿ ಗೊತ್ತಾಗುತ್ತೆ. ಮುಂದಿನ ವಿಚಾರ, GST ಕಲೆಕ್ಷನ್ ಇನ್ಕ್ರೀಸಸ್ ಬೈ 8.1% ಓವರ್ 1.83 lakh crore. GST ಕಲೆಕ್ಷನ್ ಫೆಬ್ರವರಿಲಿ 8.1% 1.83 ಲಕ್ಷ ಕೋಟಿಗೆ ಏರಿಕೆ ಆಗ್ತಾ ಇದೆ. ಡೊಮೆಸ್ಟಿಕ್ GST ನೋಡೋದಾದರೆ ಆ ರೆವೆನ್ಯೂ 5.3% ಜಾಸ್ತಿ ಏರಿಕೆ ಆಗಿದೆ. ಇಂಪೋರ್ಟ್ ರಿಲೇಟೆಡ್ GST 17.2%. ಮತ್ತು ನೆಟ್ GST ಕಲೆಕ್ಷನ್ನು 1.61 lakh crore ಇರೋದು. ಆಫ್ಟರ್ ರೀಫಂಡ್ ಎಲ್ಲ ಆದಮೇಲೆ ನೆಟ್ ಅಂತ ಹೇಳ್ತೀವಲ್ವ, ನಿವ್ವಳ 1.61 lakh crore. GST ರೇಟ್ಸನ್ನು ಮೊದಲು ರೆಡ್ಯೂಸ್ ಮಾಡಿದ್ರು, ಅದಾದಮೇಲೆ ಕಲೆಕ್ಷನ್ನು ಈಗ ರೈಸ್ ಆಗ್ತಾ ಇದೆ. GST ಅಂತಂದ್ರೆ ಏನು? ಸಿಂಗಲ್ ಇಂಡೈರೆಕ್ಟ್ ಟ್ಯಾಕ್ಸ್, ಗೂಡ್ಸ್ ಆ್ಯಂಡ್ ಸರ್ವಿಸಸ್. ನಾವು ಇಲ್ಲಿ ಡೀಟೇಲ್ ಆಗಿ ನೋಡ್ತೇವೆ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಬಗ್ಗೆ. ಹಳೆಯದು ಮೊದಲು ವ್ಯಾಟು, ಎಕ್ಸೈಸು, ಸರ್ವಿಸ್ ಟ್ಯಾಕ್ಸ್ ಅಂತೆಲ್ಲ ಇತ್ತು, ಇದನ್ನು ಇದು ರೀಪ್ಲೇಸ್ ಮಾಡ್ತಾ ಇದೆ. ಕನ್ಸಂಪ್ಷನ್, ಇವು ಗೂಡ್ಸು ಸರ್ವಿಸ್ಗಳನ್ನು ಹೆಸರಲ್ಲೇ ಇದೆ, ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ. ನೀವು ಯಾವುದಾದ್ರೂ ಗೂಡ್ಸ್ ಪರ್ಚೇಸ್ ಮಾಡಿದಾಗ, ಸರ್ವಿಸಿನ ಸೇವೆಯನ್ನು ಪಡ್ಕೊಂಡಾಗ ಪೇ ಮಾಡಬೇಕಾಗತ್ತೆ. ಟ್ಯಾಕ್ಸ್ ಕಟ್ ಮಾಡಿದ್ರು ಯಾಕೆ ಕಲೆಕ್ಷನ್ ರೈಸ್ ಆಗ್ತಿದೆ ಅಂತಂದರೆ, GST ರೇಟ್ಸ್ ಆನ್ 375 ಐಟಮ್ಸ್ ವರ್ ರೆಡ್ಯೂಸ್ಡ್. ಅವರು 375 ಐಟಮ್ಸ್ಗಳ ಮೇಲಿನ GST ರೇಟನ್ನು ಕಟ್ ಮಾಡಿದ್ರು. 5% ಮತ್ತು 18% ಟ್ಯಾಕ್ಸ್ ಸ್ಲ್ಯಾಬನ್ನು ಅಷ್ಟಕ್ಕೆ ಮರ್ಜ್ ಮಾಡಿದ್ದಾರೆ ಅಲ್ವಾ. ಪ್ಲಸ್ 40% ಫಾರ್ ಅಲ್ಟ್ರಾ ಲಕ್ಸುರಿ ಗೂಡ್ಸ್ ಆ್ಯಂಡ್ ಟೊಬ್ಯಾಕೊ ಮೇಲೆ 40% ಟ್ಯಾಕ್ಸು. ಮೊದಲು ಸ್ಟಾರ್ಟಿಂಗಲ್ಲಿ ರೆವೆನ್ಯೂ ಕಡಿಮೆ ಆಯಿತು, 1.7 lakh crore ಇನ್ ನವೆಂಬರ್. ಬಟ್ ನಾವು ಕಲೆಕ್ಷನ್ಸ್ ಆರ್ ರೈಸಿಂಗ್ ಅಗೇನ್. ಈಗ ಮತ್ತೆ ಕಲೆಕ್ಷನ್ ಜಾಸ್ತಿ ಆಗ್ತಾ ಇದೆ. ಟ್ಯಾಕ್ಸ್ ಕಟ್ ಮಾಡಿದಾಗ ಜನರಿಗೆ ಏನು ಒಂದು ಫೀಲ್, ನಮಗೀಗ ಜಾಸ್ತಿ ಟ್ಯಾಕ್ಸ್ ಕೊಡಬೇಕಾದ ಅವಶ್ಯಕತೆ ಇಲ್ಲ, ಮತ್ತು ಆವಾಗ ಕನ್ಸಂಪ್ಷನ್ ಜಾಸ್ತಿ ಮಾಡಬಹುದು. ಹಾಗೆ ಕನ್ಸಂಪ್ಷನ್ ಜಾಸ್ತಿ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ಕನ್ಸಂಪ್ಷನ್ ಅಪ್ಟಿಕ್ ಅಂತಂದರೆ ಪೀಪಲ್ ಆರ್ ಬೈಯಿಂಗ್ ಮೋರ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಜಾಸ್ತಿ ನಾವು ಬೈ ಮಾಡ್ತಾ ಇದ್ದೇವೆ, ಕನ್ಸಂಪ್ಷನ್ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ಆದರೆ ಕೆಲವೊಂದು ಸ್ಟೇಟ್ಸ್ಗಳಿಗೆ ಇದರಿಂದ ಸ್ವಲ್ಪ ಚಿಂತೆ. ತಮಿಳುನಾಡು, ಮಧ್ಯಪ್ರದೇಶ್, ರಾಜಸ್ಥಾನ ನೆಗೆಟಿವ್ ಗ್ರೋತ್ ನಾವು ಕಾಣಬಹುದು ಅಲ್ಲಿ. ಮತ್ತು ಮಹಾರಾಷ್ಟ್ರ, UP, ಹರಿಯಾಣ ಎಲ್ಲ ಇವರ ಒಂದು ಬೆಳವಣಿಗೆಯ ದರ ನ್ಯಾಷನಲ್ ಎವರೇಜ್ಗಿಂತ ಕಡಿಮೆ ಇದೆ. ಹಾಗಾಗಿ ಇಲ್ಲಿ ಎಕನಾಮಿಕ್ ರಿಕವರಿಯಲ್ಲಿ ಅನ್ಈವನ್ನೆಸ್, ಎಲ್ಲ ಒಂದೇ ರೀತಿ ಗ್ರೋ ಆಗ್ತಾ ಇಲ್ಲ ಅಂತ ನಮ್ಗೆ ಗೊತ್ತಾಗುತ್ತೆ. ಸೊ GST collection is a key indicator of economic health. Rising import GST may show strong trade activity ಅಲ್ವಾ. ಇಂಪೋರ್ಟ್ GST ಜಾಸ್ತಿ ಆಗ್ತಿದೆ ಅಂತಂದರೆ ಟ್ರೇಡ್ ಆಕ್ಟಿವಿಟಿ ಸ್ಟ್ರಾಂಗ್ ಆಗಿದೆ ಅಂತ ಹೇಳ್ಬೋದು. ಕನ್ಸ್ಯೂಮರ್ ಡ್ರಿವನ್ ಗ್ರೋತ್ ಸಪೋರ್ಟ್ GDP. ಯಾವತ್ತೂ ಕನ್ಸ್ಯೂಮರ್ ಡ್ರಿವನ್ ಆಗಿರಬೇಕು. ನಾವು ಕನ್ಸ್ಯೂಮರ್ ಡ್ರಿವನ್ ಅಂತಂದ್ರೆ ಏನು? ನಮ್ಮ ಹತ್ರ ಹಣ ಇದ್ದು ಖರ್ಚು ಮಾಡಿದಾಗ
ಅದರಿಂದ ಜಿ ಎಸ್ ಟಿ ಇವರಿಗೆ ಅಥವಾ ಟ್ಯಾಕ್ಸು ಏನೇ ಇವ್ರು ಕಲೆಕ್ಟ್ ಮಾಡ್ತಾರೋ ಅದರಲ್ಲಿ ಹೆಚ್ಚಳ ಆದರೆ ಅದು ಒಳ್ಳೆ ಗ್ರೋತ್. ಯಾಕಂತಂದರೆ ನಾವು ಖರ್ಚು ಮಾಡ್ತಿದ್ದೇವೆ ಅಂತ ನಮ್ಮ ಹತ್ರ ಹಣ ಇದೆ, ಹಣ ಸುಮ್ಮನೆ ಬರೋದಿಲ್ಲ. ಆವಾಗ ಉದ್ಯೋಗ ಅಥವಾ ಬೇರೆ ಬೇರೆ ಸೋರ್ಸ್ಗಳಿಂದ ಹಣ ಬರ್ತಾ ಇರುತ್ತೆ. ಇನ್ನೊಂದು ಕಡೆ ಎಂಪ್ಲಾಯ್ಮೆಂಟು ಇದೆ ಅಂತ ಆಗುತ್ತೆ. ಸೊ ಹಣ ಈ ಒಂದು ಟ್ರಾನ್ಸಾಕ್ಷನ್ ಈ ರೀತಿ ಆಗಾದಾಗ ಕನ್ಸಂಪ್ಷನ್ ಡ್ರಿವನ್ ಗ್ರೋತ್ ಇದ್ದರೆ ಅದು ಒಳ್ಳೆಯದು ಅಂತ ಹೇಳ್ಬೋದು. ಬಟ್ ಸ್ಟೇಟ್ ಲೆವೆಲ್ ವೇರಿಯೇಷನ್ ಶೋಸ್ ರೀಜನಲ್ ಇಂಬ್ಯಾಲೆನ್ಸ್. ಅಂದರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಈಗ ಇಂಬ್ಯಾಲೆನ್ಸ್ ಆಗಿದೆ. ಹಾಗಾಗಿ ವೆನ್ ಪೀಪಲ್ ಸ್ಪೆಂಡ್ ಮೋರ್ ಗೌರ್ಮೆಂಟ್ ಅರ್ನ್ಸ್ ಮೋರ್ ಟ್ಯಾಕ್ಸ್. ನಾವು ಹೆಚ್ಚು ಸ್ಪೆಂಡ್ ಮಾಡ್ತೀವೋ ಜನರು, ಆವಾಗ ಗೌರ್ಮೆಂಟಿಗೆ ಜಾಸ್ತಿ ಟ್ಯಾಕ್ಸ್ ಹೋಗುತ್ತೆ. ಇನ್ನು 16th ಫಿನಾನ್ಸ್ ಕಮಿಷನ್ ಮಿಸಸ್ ಆ್ಯಂಡ್ ಕನ್ಸರ್ನ್ಸ್, ಇದರ ಬಗ್ಗೆ ಮೊದಲು ಡಿಸ್ಕಸ್ ಮಾಡಿದ್ದೆ, ಆದರೆ ಆವಾಗಲೂ ಒಂದು ಸಾರಿ ಹೇಳಿದ್ದೆ, ಜಾಸ್ತಿ ಕರೆಂಟ್ ಅಫೇರ್ಸನ್ನು ಡೀಟೇಲ್ ಆಗಿ 2-3 ಗಂಟೆ ಎಲ್ಲ ಓದಬೇಕಾದ ಅವಶ್ಯಕತೆ ಇರೋದಿಲ್ಲ, ಪದೇ ಪದೇ ರಿಪೀಟ್ ಆಗುತ್ತೆ ಅಂತ. ಈಗ 16th ಫಿನಾನ್ಸ್ ಕಮಿಷನ್ ಇನ್ನು ನಮಗೆ ಮರ್ತೆ ಹೋಗುತ್ತೆ ಅನ್ನೋ ತನಕ ಮತ್ತೆ ಅದರ ಬಗ್ಗೆ ಆರ್ಟಿಕಲ್ ಬಂದಿದೆ. ವರ್ಟಿಕಲ್ ಡೆವಲ್ಯೂಷನ್ ಅಂತಿರುತ್ತೆ, ಹಾರಿಸಾಂಟಲ್ ಡೆವಲ್ಯೂಷನ್ ಅಂತಿರುತ್ತೆ. ವರ್ಟಿಕಲ್ ಅಂದರೆ ಸೆಂಟ್ರಿಂದ ಸ್ಟೇಟ್ಸ್ಗಳಿಗೆ ಟ್ಯಾಕ್ಸು ಹೇಗೆ ಶೇರ್ ಆಗುತ್ತೆ ಅಂತ ಹೇಳೋದು ವರ್ಟಿಕಲ್ ಡೆವಲ್ಯೂಷನ್, ಸೆಂಟ್ರಿಂದ ಸ್ಟೇಟಿಗೆ. ಹಾರಿಸಾಂಟಲ್ ರೆವಲ್ಯೂಷನ್ ಅಂತಂದರೆ ಒಂದು ಸ್ಟೇಟು ಇನ್ನೊಂದು ಸ್ಟೇಟು, ಹೀಗೆ ಸ್ಟೇಟ್ಗಳ ನಡುವೆ ಯಾವ ಥರ ಟ್ಯಾಕ್ಸು ಹಂಚಿಕೆ ಆಗುತ್ತೆ ಅಂತ. ವರ್ಟಿಕಲ್ ಡೆವಲ್ಯೂಷನು ಸೆಂಟರ್ ಮತ್ತು ಸ್ಟೇಟು. ಸ್ಟೇಟ್ಸಿನ ಒಂದು ಪರ್ಸೆಂಟೇಜು ಎಷ್ಟಿದೆ? 41% ಇದೆ ಡಿವಿಸಿಬಲ್ ಪೂಲಲ್ಲಿ. ಅಂದರೆ ಈಗ ವಿಷಯ ಏನಂತಂದರೆ ಸೆಂಟರು ತುಂಬ ಟ್ಯಾಕ್ಸ್ಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಕಲೆಕ್ಟ್ ಮಾಡುತ್ತೆ. ಆ ಟ್ಯಾಕ್ಸನ್ನು ಕಲೆಕ್ಟ್ ಮಾಡಿರೋದ್ರಲ್ಲಿ ಸ್ಟೇಟ್ಸಿಗೆ ಎಷ್ಟು ಕೊಡಬೇಕು, ಎಷ್ಟು ಪರ್ಸೆಂಟ್ ಕೊಡಬೇಕು ಅಂತ ಹೇಳೋದು ವರ್ಟಿಕಲ್ ಡೆವಲ್ಯೂಷನ್. ಸೆಸ್ಸು ಸರ್ಚಾರ್ಜ್ ಇನ್ಕ್ಲೂಡ್ ಮಾಡಿರಲ್ಲ. 41% ಡಿವಿಸಿಬಲ್ ಪೂಲ್, ಸೆಂಟ್ರಲ್ ಟ್ಯಾಕ್ಸಸ್ ದಟ್ ಮಸ್ಟ್ ಬಿ ಶೇರ್ಡ್ ವಿತ್ ಸ್ಟೇಟ್ಸ್ ಅಂಡರ್ ಆರ್ಟಿಕಲ್ 270. ಸೊ ವರ್ಟಿಕಲ್ ಡೆವಲ್ಯೂಷನ್ನು, ಡಿವಿಸಿಬಲ್ ಪೂಲ್. ಅರ್ಲಿಯರ್ ಮೊದಲು 42% ಅಷ್ಟು ರೈಸ್ ಮಾಡಿದ್ರು 14th ಫಿನಾನ್ಸ್ ಕಮಿಷನಲ್ಲಿ. ಆಮೇಲೆ ಜಮ್ಮು ಕಾಶ್ಮೀರದ ಸ್ಟೇಟಸ್ ಚೇಂಜ್ ಆದಮೇಲೆ ಅದನ್ನು ಮತ್ತೆ 41%ಗೆ ರೆಡ್ಯೂಸ್ ಮಾಡ್ತಾರೆ. ಕೀ ಕನ್ಸರ್ನ್ ಏನು ಅಂತಂದರೆ ಸೆಂಟರು ಸೆಸ್ ಮತ್ತು ಸರ್ಚಾರ್ಜ್ಗಳನ್ನು ಇನ್ಕ್ಲೂಡ್ ಮಾಡ್ಕೊಂಡ್ಬಿಟ್ಟಿದೆ, ಇನ್ಕ್ರೀಸ್ ಮಾಡಿಬಿಟ್ಟಿದೆ, ತನ್ನ ಹತ್ರ ಮಾತ್ರ ಇಟ್ಕೊಳ್ಳುತ್ತೆ, ಅದನ್ನು ಸ್ಟೇಟ್ಸ್ಗಳ ಜೊತೆ ಶೇರ್ ಮಾಡೋದಿಲ್ಲ. ಇನ್ನು ಕಮಿಷನ್ ಡಿಡ್ ನಾಟ್ ಸ್ಟ್ರಾಂಗ್ಲಿ ಕ್ವಶನ್ ದಿಸ್ ರೈಸ್. ಕಮಿಷನ್ನು ಈ ಸೆಸ್ ಸರ್ಚಾರ್ಜು ಯಾಕೆ ಇನ್ಕ್ರೀಸ್ ಮಾಡಿದಿರಿ ಅಂತ ಸ್ಟ್ರಾಂಗ್ ಆಗಿ ಕ್ವಶನ್ ಮಾಡ್ತಾ ಇಲ್ಲ. ಮತ್ತು ರೆವೆನ್ಯೂ ಡೆಫಿಸಿಟ್ ಗ್ರಾಂಟ್ಸ್, ಸ್ಟೇಟ್ ಸ್ಪೆಸಿಫಿಕ್ ಗ್ರಾಂಟ್ಸ್ ಅದನ್ನು ಡಿಸ್ಕಂಟಿನ್ಯೂ ಮಾಡಿದ್ದಾರೆ. ಎಫೆಕ್ಟಿವ್ ಟ್ರಾನ್ಸ್ಫರ್ ಆಸ್ ಪರ್ಸೆಂಟೇಜ್ ಆಫ್ ಸೆಂಟ್ರಲ್ ರೆವೆನ್ಯೂ ಆರ್ ಡಿಕ್ಲೈನಿಂಗ್ ಅಗೇನ್. ಎಫೆಕ್ಟಿವ್ ಟ್ರಾನ್ಸ್ಫರ್ ಸೆಂಟ್ರಿಗೆ ಬರ್ತಾ ಇರತಕ್ಕಂಥ ಒಟ್ಟು ರೆವೆನ್ಯೂದಲ್ಲಿ ಎಷ್ಟು ಟ್ರಾನ್ಸ್ಫರ್ ಆಗ್ತಾ ಇದೆಯೋ ಓವರ್ ಆಲ್ ಪರ್ಸೆಂಟೇಜು ಡಿಕ್ಲೈನ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. 32.7% ಹೇಳ್ತಾ ಇದ್ದಾರೆ. ಓವರಾಲ್ ಆಗಿ 41% ಅಂತ ಹೇಳಿದ್ರು ಸಹ ಎಫೆಕ್ಟಿವ್ ಟ್ರಾನ್ಸ್ಫರ್ ಆಗೋದು 32.7%. ಹಾಗಾದರೆ ಯಾಕಿದೆ ಇಂಪಾರ್ಟೆಂಟು? ಸೆಸಸ್ ಶುಡ್ ಬಿ ಟೆಂಪರರಿ ಆ್ಯಂಡ್ ಫಾರ್ ಸ್ಪೆಸಿಫಿಕ್ ಪರ್ಪಸಸ್. Center increases non-shareable taxes, states effectively get less. This affects fiscal federalism. ಫಿಸಿಕಲ್ ಫೆಡರಲಿಸಮ್ ಅಂತಂದರೆ ಸೆಂಟರ್ ಮತ್ತು ಸ್ಟೇಟ್ಸ್ಗಳ ನಡುವೆ ಇರುವಂಥ ಫಿನಾನ್ಷಿಯಲ್ ಬ್ಯಾಲೆನ್ಸ್. ಎಲ್ಲ ರೀತಿಯಲ್ಲೂ ನಾವು ಒಕ್ಕೂಟ ವ್ಯವಸ್ಥೆ, ಫೆಡರಲ್ ಸ್ಟ್ರಕ್ಚರನ್ನು ಫಾಲೋ ಮಾಡಬೇಕಾಗಿತ್ತು. ಆದರೆ ಇಲ್ಲಿ ಸೆಂಟರ್ ಜಾಸ್ತಿ ಹೆಚ್ಚು ಹಣವನ್ನು ಪಡ್ಕೊಳ್ತಾ ಇದೆ, ಸೆಸ್ ಸರ್ಚಾರ್ಜ್ಗಳಿಂದ ಜಾಸ್ತಿ ಹಣ ಬರ್ತಾ ಇದ್ರು ಅದನ್ನು ಶೇರ್ ಮಾಡ್ಕೊಳ್ಳೋದಿಲ್ಲ, ರಾಜ್ಯಗಳಿಗೆ ಕಡಿಮೆ ಬರುತ್ತೆ. ಇನ್ನು ಹಾರಿಸಾಂಟಲ್ ಡೆವಲ್ಯೂಷನ್ ಅಂತಂದರೆ ಸ್ಟೇಟ್ಸ್ಗಳ ನಡುವೆ ಇದು ಹೊಸ ಕ್ರೈಟೀರಿಯಾ ಆ್ಯಡ್ ಮಾಡಿದ್ದಾರೆ, ಕಾಂಟ್ರಿಬ್ಯೂಷನ್ ಅಂತ, ಎಫಿಷಿಯನ್ಸಿ ಕ್ರೈಟೀರಿಯಾ. ಇಲ್ಲಿ ಸ್ಟೇಟ್ಸಿನ GSTP ಶೇರ್ ಇನ್ ಆಲ್ ಇಂಡಿಯಾ GSTP, ಒಟ್ಟು GSTP ಅಂತಂದರೆ ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್, ಸ್ಟೇಟ್ ಲೆವೆಲ್ GDP ಅಂತ ಹೇಳ್ಬೋದು. ಹಾಗಾಗಿ ಅದರಲ್ಲಿ ಒಂದು ಸ್ಟೇಟು ಎಷ್ಟು ಪ್ರಮಾಣದಲ್ಲಿ ಕೊಡುಗೆಯನ್ನು ಕೊಡ್ತಾ ಇದೆ ಅಂತ ನೋಡೋದು ಕಾಂಟ್ರಿಬ್ಯೂಷನ್. ಎಫಿಷಿಯನ್ಸಿ ಕ್ರೈಟೀರಿಯಾ ಆ್ಯಡ್ ಮಾಡಿದ್ದಾರೆ. ಪ್ರಾಬ್ಲಮ್ ಏನಂತಂದರೆ ಒಂದು ಇನ್ಕಮ್ ಡಿಸ್ಟೆನ್ಸ್ ಫಾರ್ಮುಲಾ ಇದೆ. ಪುವರ್ ಸ್ಟೇಟ್ಸ್ಗಳಿಗೆ ಜಾಸ್ತಿ ಹಣ ಇನ್ಕಮ್ ಡಿಸ್ಟೆನ್ಸ್ ಫಾರ್ಮುಲಾದಿಂದ ಹೋಗುತ್ತೆ, ಕಾಂಟ್ರಿಬ್ಯೂಷನ್ ಫಾರ್ಮುಲಾದಿಂದ ರಿಚರ್ ಸ್ಟೇಟ್ಸ್ಗಳಿಗೆ ಸ್ವಲ್ಪ ಈ ಕಡೆ ಜಾಸ್ತಿ ಹೋಗ್ತಾ ಇದೆ. ಇದರಿಂದ ಕಾಂಟ್ರಡಿಕ್ಷನ್ ಕ್ರಿಯೇಟ್ ಆಗ್ತಾ ಇದೆ. ಹಾಗಾಗಿ ಇನ್ಸ್ಟೆಡ್ ಆಫ್ ಫುಲ್ GSDP, ಸ್ಕ್ವೇರ್ ರೂಟ್ ಆಫ್ GSDP ವಾಸ್ ಯೂಸ್ ಟು ಆಫನ್ ಇಂಪ್ಯಾಕ್ಟ್. ಅವ್ರೇನು ಮಾಡಿದ್ದಾರೆ, ಕಂಪ್ಲೀಟ್ GSDPಯನ್ನು ನೋಡ್ತಾ ಇಲ್ಲ, ಅದರ ಸ್ಕ್ವೇರ್ ರೂಟನ್ನು ತೆಗೆದು ಅದನ್ನು ಯೂಸ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆ ಡ್ರಾಪ್ಡ್ ಟ್ಯಾಕ್ಸ್ ಎಫರ್ಟ್ ಮತ್ತು ಫಿಸಿಕಲ್ ಡಿಸಿಪ್ಲಿನ್ ಕ್ರೈಟೀರಿಯಾ ಮತ್ತು ಟ್ಯಾಕ್ಸ್ ಎಫರ್ಟ್ ಬಗ್ಗೆ
ಒಂದು ಕ್ರೈಟೀರಿಯಾ ಇಟ್ಟಿದ್ರು. ದಟ್ ವಾಸ್ ಅ ಟ್ರೂ ಫಿಸಿಕಲ್ ಎಫಿಷಿಯನ್ಸಿ ಮೆಷರ್ ಇನ್ಕನ್ಸಿಸ್ಟೆಂಟ್ ವಿತ್ ಇಟ್ಸ್ ಓನ್ ಲಾಜಿಕ್. ಹಾಗಾಗಿ ಅದನ್ನು ತೆಗೆದು ಈಗ ಇನ್ನೊಂದನ್ನು ಆ್ಯಡ್ ಮಾಡ್ತಾ ಇದ್ದಾರೆ. ಇನ್ನು 15 ಫಿನಾನ್ಸ್ ಕಮಿಷನ್ ಇದಕ್ಕೆ ಕಂಪೇರ್ ಮಾಡಿದರೆ ಮಧ್ಯಪ್ರದೇಶ, ಯು ಪಿ, ವೆಸ್ಟ್ ಬೆಂಗಾಲ್, ಬಿಹಾರ್, ಒಡಿಶಾ, ಛತ್ತೀಸ್ಗಢ, ರಾಜಸ್ಥಾನ್ ಮತ್ತು ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ಗಳು ಇವರಿಗೆಲ್ಲ ಸ್ವಲ್ಪ ಲಾಸ್ ಆಗಿದೆ ಅಂತ ಹೇಳ್ಬೋದು. ರಿಚೆಸ್ಟ್ ಸ್ಟೇಟ್ ಗೇನ್ ಆಗ್ತಾ ಇದೆ, ಆದರೆ ಅನ್ಇವನ್ ಆಗಿ. ಈಗ ಗೇನ್ ಆದರೂ ಸಹ ಎಲ್ರಿಗೂ ಲಾಭ ಒಂದೇ ಥರ ಆಗಿದೆ ಅಂತಲ್ಲ, ಇದು ಸಹ ಬೇರೆ ಬೇರೆ ಸಮಸ್ಯೆ. ಮಿಸ್ಸಿಂಗ್ ಈಕ್ವಲೈಸೇಷನ್. ಆರ್ಟಿಕಲ್ 275 ಅಲೋಸ್ ಸ್ಟೇಟ್ ಸ್ಪೆಸಿಫಿಕ್ ನೀಡ್ ಬೇಸ್ಡ್ ಮೇಲೆ ಸ್ಟೇಟ್ಗೆ ಸಪ್ರೇಟಾಗಿ ಗ್ರಾಂಟ್ ಕೊಡ್ಲಿಕ್ಕೆ ಹೇಳುತ್ತೆ. ದಿಸ್ ಹೆಲ್ಪ್ ಈಕ್ವಲೈಸ್ ಸರ್ವಿಸ್ ಲೈಕ್ ಹೆಲ್ತ್ ಆ್ಯಂಡ್ ಎಜುಕೇಷನ್. ಕಮಿಷನ್ ಡಿಸ್ಕಂಟಿನ್ಯೂಡ್ ರೆವೆನ್ಯೂ ಗ್ರಾಂಟ್ ಡಿಸ್ಕಂಟಿನ್ಯೂ ಮಾಡ್ತಾ ಇದೆ. ಈಕ್ವಲೈಸೇಷನ್ ಅಂತಂದರೆ ರೆಡ್ಯೂಸಿಂಗ್ ಇನ್ಇಕ್ವಾಲಿಟಿ ಬಿಟ್ವೀನ್ ರಿಚರ್ ಆ್ಯಂಡ್ ಪುವರ್ ಸ್ಟೇಟ್. ಕೆಲವೊಂದು ರಾಜ್ಯಗಳು ತುಂಬ ಮುಂದುವರೆದಿರುತ್ತೆ, ರಿಚ್ ಆಗಿರುತ್ತೆ, ಕೆಲವು ರಾಜ್ಯಗಳು ಪುವರ್ ಆಗಿರುತ್ತೆ. ಅವುಗಳ ನಡುವಿನ ಇನ್ಇಕ್ವಾಲಿಟಿಯನ್ನು ರೆಡ್ಯೂಸ್ ಮಾಡೋದು. ಅಂದರೆ ಓವರಾಲ್ ಆಗಿ ಕಮಿಷನ್ ಏನು ಹೇಳ್ತಾ ಇದೆ, ಎಫಿಷಿಯನ್ಸಿ ಇಕ್ವಿಟಿಯನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ನಾವು ಮುಂದಾಗಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲೂ ರೆಡ್ಯೂಸಿಂಗ್ ಗ್ರಾಂಟ್ಸ್ ಆ್ಯಂಡ್ ಎಕ್ಸೆಪ್ಟಿಂಗ್ ಹೈ ಸೆಸ್ಸಸ್. ಇಟ್ ಮೇ ಹ್ಯಾವ್ ವೀಕೆಂಡ್ ದ ಸ್ಪಿರಿಟ್ ಆಫ್ ಕೋಆಪರೇಟಿವ್ ಫೆಡರಲಿಸಮ್. ಆದರೆ ಇಷ್ಟೆಲ್ಲ ಅದು ಹೇಳ್ತಾ ಇದ್ರು ಸಹ ಗ್ರಾಂಟ್ಗಳನ್ನು ರೆಡ್ಯೂಸ್ ಮಾಡಿ ಹೈ ಸೆಸ್ಗಳನ್ನು ಕೇಂದ್ರ ಸರ್ಕಾರ ಪಡ್ಕೊಳ್ತಾ ಇದ್ರು. ಅದನ್ನು ಕ್ವಶನ್ ಮಾಡ್ದೇನೆ ಕೋಆಪರೇಟಿವ್ ಫೆಡರಲಿಸಮ್ನ ಒಂದು ತತ್ವ ವೀಕ್ ಆಗ್ತಾ ಇದೆ ಈ ಆರ್ಟಿಕಲ್ ಹೇಳ್ತಾ ಇದ್ದಾರೆ. ಅದಾದಮೇಲೆ ನೆಕ್ಸ್ಟ್ ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಆರ್ಟಿಕಲ್ಲು ಸ್ಕಿಲ್ ಇಂಡಿಯಾದ ಬಗ್ಗಿದೆ. ಹರ್ಕ್ಯೂಲಿಯನ್ ಚಾಲೆಂಜಸ್, ಎಲ್ಗೋಟಿಯನ್ ಬ್ಲಂಡರ್ಸ್. ಭಾರತದ ಡೆಮೋಗ್ರಫಿಕ್ ಡಿವಿಡೆಂಡ್ ಅಂತಂದರೆ ಯಂಗ್ ಪಾಪ್ಯುಲೇಷನ್ ಅಡ್ವಾಂಟೇಜ್. ಜಗತ್ತಿನಲ್ಲೇ ಹೆಚ್ಚು ಯುವಕರಿರುವ ದೇಶ ಅಂತ ನಾವು ಹೇಳ್ತಿರ್ತೀವಲ್ವ. ಯುವಕರು ಯಾವಾಗ ದೇಶಕ್ಕೆ ಒಳ್ಳೇದು ಮಾಡ್ಲಿಕ್ಕೆ ಸಾಧ್ಯ ಅಂತಂದರೆ ಅವ್ರ ಹತ್ರ ಕೆಲಸ ಇದ್ದಾಗ. ಕೆಲಸ ಅಂತಂದರೆ ಅವ್ರ ಹತ್ರ ಮೊದಲು ಸ್ಕಿಲ್ ಇರಬೇಕು ಅಂದರೆ ಅವರು ಮೊದಲು ಸರಿಯಾದ ರೀತಿಯಲ್ಲಿ ಅದನ್ನು ಟ್ರೈನಿಂಗನ್ನು ಪಡ್ಕೊಂಡಿರ್ಬೇಕಾಗತ್ತೆ. ಆದರೆ ಇಲ್ಲಿ ಒಂದು ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಈ ಡೆಮೋಗ್ರಫಿಕ್ ಡಿವಿಡೆಂಡ್ ವಿಲ್ ಲಾಸ್ಟ್ ಓನ್ಲಿ ಟಿಲ್ 2040. 2040ನೇ ಇಸವಿಯ ತನಕ ಮಾತ್ರ ಡೆಮೋಗ್ರಫಿಕ್ ಡಿವಿಡೆಂಡಿನ ಲಾಭವನ್ನು ನಾವು ಪಡ್ಕೊಳ್ಬಹುದು. ಆದರೆ ಯೂತ್ಸ್ ಆರ್ ನಾಟ್ ಸ್ಕಿಲ್ಡ್, ದಿಸ್ ಡಿವಿಡೆಂಡ್ ಬಿಕಮ್ಸ್ ಅ ಲಯಬಿಲಿಟಿ. ಈ ತನಕ ನಾವು ಯೂತ್ಸನ್ನು ಸರಿಯಾಗಿ ಉಪಯೋಗಿಸ್ಕೊಳ್ತಾ ಇದ್ದರೆ ಮುಂದೆ ದೇಶಕ್ಕೆ ಹೊರೆ ಆಗಿಬಿಡ್ತಾರೆ. ಎಡಿಟೋರಿಯಲ್ ಹೇಳೋದೇನು, ಆಂಬಿಷನ್ ಏನೋ ದೊಡ್ಡದಿದೆ, ಎಕ್ಸಿಕ್ಯೂಷನ್ ಹ್ಯಾಸ್ ಸೀರಿಯಸ್ ಫ್ಲಾಸ್. ಕೆಲವೊಂದು ಸಮಸ್ಯೆಗಳಿದೆ. ಏನು? ಮೊದಲನೇದು ವೀಕ್ ವೊಕೇಶನಲ್ ಎಕೋಸಿಸ್ಟಮ್. ಯುರೋಪಿಯನ್ ಯೂನಿಯನ್ ಚೀನಾಗೆ ಹೋಲಿಸ್ಕೊಂಡ್ರೆ ಅರೌಂಡ್ 50% ಸ್ಟೂಡೆಂಟ್ಸ್ ಇನ್ ವೊಕೇಶನಲ್ ಸ್ಟ್ರೀಮ್, ವೃತ್ತಿಪರ ಕೌಶಲ್ಯಗಳು ಅಂತ ನಾವೇನು ಹೇಳ್ತೀವಲ್ವಾ, ಅದನ್ನು ಪಡ್ಕೊಳ್ತಾ ಇದ್ದಾರೆ. ಯಾವುದಕ್ಕೆ ಬೇಡಿಕೆ ಇದೆಯೋ ಇಂಡಸ್ಟ್ರಿಯಲ್ಲಿ ಅಂಥ ಸ್ಕಿಲ್ಲನ್ನೇ ಜಾಸ್ತಿ ಅವರು ಫೋಕಸ್ ಮಾಡ್ತಾ ಇದ್ದಾರೆ. ಅಂಥ ಸ್ಕಿಲ್ಗಳನ್ನ ಕಲಿಯೋರ ಸಂಖ್ಯೆ EU ಮತ್ತು ಚೀನಾದಲ್ಲಿ ಎಷ್ಟಿದೆ? 50%. ಇಂಡಿಯಾ ನೋಡಿ ಓನ್ಲಿ 1.3%, 2% ಇಲ್ಲ ಅಲ್ವಾ? ಎಷ್ಟು ಗ್ಯಾಪ್ ಇರಬಹುದಾಗಾದ್ರೆ, ಸ್ಕಿಲ್ ಗ್ಯಾಪ್. ಇಟ್ ಶೋಸ್ ಡೀಪ್ ನೆಗ್ಲೆಕ್ಟ್ ಆಫ್ ಸ್ಕಿಲ್ ಎಜುಕೇಷನ್. ಅಂದರೆ ನಮ್ಮ ದೇಶದಲ್ಲಿ ಜಾಸ್ತಿ ಥಿಯರಿ ಮಾರ್ಕ್ಸ್ ಮೇಲೆ ಫೋಕಸ್ ಮಾಡ್ತಾ ಇದ್ದಾರೆ ಹೊರತು ಸ್ಕಿಲ್ ಮೇಲೆ ಮತ್ತು ಎಕ್ಸ್ಪೀರಿಯನ್ಸ್ ಬೇರೆ ಬೇರೆ ಸೆಕ್ಟರ್ಗಳಲ್ಲಿ ಫೋಕಸ್ ಮಾಡ್ತಾ ಇಲ್ಲ. ಇನ್ನೊಂದು ಏನು ಅಂತಂದರೆ, ನಮ್ಮ ದೇಶದಲ್ಲಿ ಇಂಥ ಕೆಲಸ ಮೇಲು ಕೀಳು ಅನ್ನೋದೆಲ್ಲ ಇದೆ ಅಲ್ವಾ. ಡಿಗ್ರಿ ಮುಗಿಸಿದ್ದಾರೆ, ಇಂಜಿನಿಯರಿಂಗ್ ಮಾಡಿದ್ದಾರೆ ಅಂತಂದರೆ ಅವರು ಸಾಮಾನ್ಯ ಕೆಲಸ, ಈಗೆಲ್ಲ ಅಂಥ ಮನೋಭಾವ ಬದಲಾಗ್ತಾ ಇದೆ. ಆದರೆ ಸಮಾಜದಲ್ಲಿ ಇಂಥ ವಿಷಯ ಓದಿದ್ಮೇಲೆ ನೀನು ಇಂಥ ಕೆಲಸನೇ ಮಾಡಬೇಕು ಅನ್ನುವಂಥ ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಸೊ ಹಾಗಾಗಿ ಕೆಲವು ಬೇರೆ ಸ್ಕಿಲ್ಗಳನ್ನು ಕಲೀಲಿಕ್ಕೆ ಸಹ ಮುಂದಾಗ್ತಾ ಇಲ್ಲ ಎಷ್ಟೋ ಜನ. ಇನ್ನು NEP 2020 ಟಾರ್ಗೆಟ್, ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಹೇಳೋದೇನು ಅಂತಂದರೆ 50% ಲರ್ನರ್ಸ್ ಟು ಬಿ ಎಕ್ಸ್ಪೋಸ್ಡ್ ಟು ವೊಕೇಶನಲ್ ಎಜುಕೇಷನ್ ಬೈ 2025. 2025 ಹೊತ್ತಿಗೆ ಅರೌಂಡು 50% 2025 ಮುಗಿದೋಯ್ತು ಅಲ್ವಾ. 50% ಲರ್ನರ್ಸ್ಗಳು ವೊಕೇಶನಲ್ ಎಜುಕೇಷನನ್ನು ಪಡ್ಕೊಳ್ಬೇಕು ಅಂತ. ಪಡ್ಕೊಳ್ಳೋದು ಅಂತಂದರೆ ಎಕ್ಸ್ಪೋಸ್ಡ್ ಅಂತಂದ್ರೆ ಏನು? ಅಂಥ ವಿಷಯಗಳಿಗೆ ತಮ್ಮನ್ನು ತಾವು ತೆರೆದುಕೊಳ್ಬೇಕು. ಅಂದರೆ ಎಕ್ಸ್ಪೋಸ್ಡ್ ಬೇರೆ, ಟ್ರೈನ್ಡ್ ಸೀರಿಯಸ್ಲಿ ಬೇರೆ ಅಲ್ವಾ. ಒಂದು ಶಾಲೆಗೆ ಹೋಗೋದು ಬೇರೆ, ಸರಿಯಾಗಿ ಓದೋದು ಬೇರೆ, ಅದನ್ನು ಸರಿಯಾಗಿ ಕಡೆ ಅಪ್ಲೈ ಮಾಡೋದು ಬೇರೆ. ಸೊ ವೀಕ್ ಕಮಿಟ್ಮೆಂಟ್ ಇದೆ ಅಂತ ತೋರಿಸುತ್ತೆ ನಮಗೆ. ಇದರ ಜೊತೆ ಮೋಸ್ಟ್ ಕಂಟ್ರೀಸ್ ಸ್ಪೆಂಡ್ 2% ಆಫ್ ಎಜುಕೇಷನ್ ಬಜೆಟ್ ಆನ್ ವೊಕೇಶನಲ್ ಎಜುಕೇಷನ್. Germany and China spend around 11%. India lacks clear public data due to fragmented schemes. ಡೇಟಾನೇ ಇಲ್ಲ,
ಕರೆಕ್ಟಾಗಿ ಓವರಾಲ್ ಆಗಿ ಎಷ್ಟು ಪರ್ಸೆಂಟ್ ಸ್ಪೆಂಡ್ ಮಾಡ್ತೀವಿ ಹೇಳ್ತಾ ಇರ್ತಾರೆ. ಆದರೆ ಆ್ಯಕ್ಚುಯಲ್ ಡೇಟಾ ಎಷ್ಟು? ಯಾಕಂದರೆ ಸ್ಕೀಮ್ಗಳು ತುಂಬ ಫ್ರ್ಯಾಗ್ಮೆಂಟ್ ಆಗಿರುತ್ತೆ. ಒಂದು ಕಡೆ ಚಿಲ್ಡ್ರನ್ ಸ್ಕೀಮ್ ಅಂತ ಆದರೆ ಸ್ಕೂಲಿಗೆ ಸಂಬಂಧಪಟ್ಟಿರೋದಾಗಿದೆ, ಆದರೂ ಸಹ ಈ ಕಡೆ ವುಮೆನ್ ಮತ್ತು ಚೈಲ್ಡ್ ವೆಲ್ಫೇರ್, ಎಜುಕೇಷನ್ ಮಿನಿಸ್ಟ್ರಿ ಮತ್ತು ಹೆಲ್ತ್ ಮಿನಿಸ್ಟ್ರಿ, ಹೀಗೆ ಓವರಾಲ್ ಕೊಲ್ಯಾಪ್ಸ್ ಆಗ್ತಾ ಇರುತ್ತೆ ಒಂದೊಂದು. ಆಮೇಲೆ ಯಾರು ಅದರ ಹೊರೆ ಹೊತ್ಕೊಳ್ಳೋರು, ಹೊಣೆಗಾರಿಕೆ ಯಾರು ತೆಗೆದುಕೊಳ್ಳೋರು ಅಂತ ಗೊತ್ತಾಗೋದಿಲ್ಲ. ಸೊ ಸ್ಕೀಮ್ಸ್ ಚೇಂಜ್ ಎವ್ರಿ ಇಯರ್. ಪ್ರತಿ ವರ್ಷ ಹೊಸ ಸ್ಕೀಮು ಅಥವಾ ಯಾವುದೋ ಒಂದು ಹೊಸ ಹೆಸರು ಬರ್ತಾ ಇರುತ್ತೆ. ಕಂಟಿನ್ಯೂಟಿ ಇಸ್ ಮಿಸ್ಸಿಂಗ್. ಅದರಲ್ಲಿ ನಿರಂತರತೆ ಇಲ್ಲ. ಸಿ ಎ ಜಿ ಇಶ್ಯೂ ಏನು ಹೇಳ್ತಾ ಇದೆ ಅಂತಂದರೆ, ಪ್ರಧಾನಮಂತ್ರಿ ಕೌಶಲ್ ವಿಕಾಸ್ ಯೋಜನಾದಲ್ಲಿ 94.5% ಬ್ಯಾಂಕ್ ಅಕೌಂಟ್ಸ್ ಇನ್ವ್ಯಾಲಿಡ್ ನೋಡಿ. ಅದರಲ್ಲಿ 41% ಅವರಿಗೆ, ಅಷ್ಟು ಜನರಿಗೆ ಮಾತ್ರ ಟ್ರೈನೀಸ್ಗಳು ಪ್ಲೇಸ್ಮೆಂಟ್ ಪಡ್ಕೊಂಡಿದ್ದಾರೆ. ಫಿನಾನ್ಷಿಯಲ್ ರಿಪೋರ್ಟಲ್ಲಿ ಡಿಲೇ ಆಗ್ತಾ ಇದೆ, ಅಕೌಂಟಬಿಲಿಟಿ ಇಲ್ಲ. ಹಾಗಾಗಿ ಕ್ವಾಂಟಿಟಿ ಮೇಲೆ ಅಂತಂದರೆ ಇಷ್ಟು ಜನರಿಗೆ ಟ್ರೈನಿಂಗ್ ಕೊಟ್ಟಿದ್ದೇವೆ ಅಂತ ಹೇಳ್ತಾ ಇದ್ದಾರೆ, ಅವರು ಕ್ವಾಲಿಟಿ ಪಡ್ಕೊಂಡಿರೋ ಸ್ಕಿಲ್ಲಿನ ಕ್ವಾಲಿಟಿ ಎಷ್ಟಿದೆ ಫೋಕಸ್ ಮಾಡ್ತಾ ಇಲ್ಲ. ಆದರೆ ಏನು ರಿಫಾರ್ಮ್ ಏನು ಮಾಡಬೇಕು? ಸ್ಕಿಲ್ ಲೋನ್ಸ್ ಅಂತ ಹೇಳ್ತಾ ಇದ್ದಾರೆ. ಡಿಮ್ಯಾಂಡ್ ಡ್ರಿವನ್ ಮಾಡೆಲ್. ಇನ್ಸ್ಟಿಟ್ಯೂಷನ್ಗಳಿಗೆ ಫಂಡ್ ಕೊಡೋ ಬದಲು ಡೈರೆಕ್ಟಾಗಿ ಸ್ಟೂಡೆಂಟ್ಸ್ಗಳಿಗೆ ಲೋನ್ ಕೊಡೋದು. ಅದೇನು ಮಾಡಬೇಕು? ಆ ಸ್ಟೂಡೆಂಟ್ಸ್ಗಳು ಇನ್ಸ್ಟಿಟ್ಯೂಷನ್ನ ಚೂಸ್ ಮಾಡಬೇಕು. ಈಗ ಇನ್ಸ್ಟಿಟ್ಯೂಷನ್ಗಳು ಸ್ಟೂಡೆಂಟ್ಸ್ ಬರಬೇಕು ಅಂತಂದರೆ ಒಳ್ಳೆ ಕ್ವಾಲಿಟಿ ಎಜುಕೇಷನ್ ಕೊಡಬೇಕು. ಅವ್ರ ನಡುವೆ ಒಳ್ಳೆ ಕಾಂಪಿಟೇಷನ್ ಬರಬಹುದು, ಮಾರ್ಕೆಟಲ್ಲಿ ಒಂದು ಡಿಸಿಪ್ಲಿನ್ ಬರಬಹುದು. ಅದಕ್ಕೋಸ್ಕರ ಏನು ಹೇಳ್ತಾ ಇದ್ದಾರೆ? ಸ್ಕಿಲ್ ಲೋನ್ಸ್ ಕೊಡಬೇಕು. ಅಂದರೆ NPA, ಲೋನ್ ಡಿಫಾಲ್ಟ್, ಲೋನ್ ತೀರಿಸದೇ ಇರುವ ಸಾಧ್ಯತೆಯೂ ಇದೆ, ಮ್ಯಾನೇಜಬಲ್ ಅಂತ ಹೇಳ್ತಾ ಇದ್ದಾರೆ. ಸ್ಕಿಲ್ ವೋಚರ್ಸ್ ಅಂತ ಇನ್ನೊಂದನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ವೋಚರ್ ಅಂತಂದರೆ ಫಂಡಿಂಗ್ ಫಾಲೋ ಸ್ಟೂಡೆಂಟ್, ನಾಟ್ ಇನ್ಸ್ಟಿಟ್ಯೂಟ್. ಸ್ಟೂಡೆಂಟ್ಸಿಗೆ ಸಂಬಂಧಪಟ್ಟಾಗ ಫಂಡಿಂಗ್ ಕೊಡೋದು. ಲೈಫ್ ಲಾಂಗ್ ಲರ್ನಿಂಗ್, AI, ಡಿಜಿಟಲ್, ಗ್ರೀನ್ ಸ್ಕಿಲ್ಗಳಿಗೆ ಜಾಸ್ತಿ ಸಪೋರ್ಟ್. ವುಮೆನ್ ಪಾರ್ಟಿಸಿಪೇಷನ್ಗೆ ಹೆಲ್ಪ್ ಆಗುತ್ತೆ. ವೊಕೇಶ್ನಲ್ ಓವರ್ ಯೂಸ್ಲೆಸ್ ಡಿಗ್ರೀಸ್. ಜ್ಞಾನಕ್ಕೆ ಮಹತ್ವ ಕೊಡ್ತಿದ್ದೇವೆ ನಾವು, ಜ್ಞಾನದ ಜೊತೆ ಕೆಲಸಕ್ಕೆ ಸಹ ಮಹತ್ವ ಕೊಡಬೇಕಲ್ವಾ? ಹಾಗಾಗಿ ವೊಕೇಶ್ನಲ್ ಡಿಗ್ರಿಗಳಿದ್ದರೆ ಪ್ರಯೋಜನ ಇಲ್ಲ, ಯೂಸ್ಲೆಸ್ ಡಿಗ್ರಿ ಇದ್ದರೆ ಪ್ರಯೋಜನ ಇಲ್ಲ. ಡಿಗ್ರಿಯಿಂದ ಏನು ಕಲ್ತೀವಿ ಅನ್ನೋದು ಇಂಪಾರ್ಟೆಂಟ್, ಎಲ್ಲಿ ಅಪ್ಲೈ ಮಾಡ್ಕೊಳ್ಳಿಕ್ಕೆ ಬರುತ್ತೆ ಅನ್ನೋದು ಇಂಪಾರ್ಟೆಂಟ್. ವೊಕೇಶ್ನಲ್ ಓವರ್ ಯೂಸ್ಲೆಸ್ ಡಿಗ್ರೀಸ್. ಅಂಥ ಒಳ್ಳೊಳ್ಳೆ ವೃತ್ತಿಪರ ಕೌಶಲ್ಯಗಳ ಕಡೆ ಮುಖ ಮಾಡಬೇಕು. ಸಿಂಗಾಪುರಗಳೆಲ್ಲ ಅದನ್ನು ಎಫೆಕ್ಟಿವ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ. ಇನ್ನು ಸ್ಕಿಲ್ ಲೆವಿ, ರೀಇಂಬರ್ಸಬಲ್ ಇಂಡಸ್ಟ್ರಿ ಕಾಂಟ್ರಿಬ್ಯೂಷನ್. 90 ಕಂಟ್ರೀಸ್ಗಳಲ್ಲಿ ಇದನ್ನು ಯೂಸ್ ಮಾಡ್ತಾ ಇದ್ದಾರೆ. ಇಂಡಸ್ಟ್ರಿ ಕಾಂಟ್ರಿಬ್ಯೂಟ್ಸ್ ಬೇಸ್ಡ್ ಆನ್ ಪೇರೋಲ್. ಇಂಡಸ್ಟ್ರಿ ಪೇರೋಲ್ ಆಧಾರದ ಮೇಲೆ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಗೆಟ್ಸ್ ಮನಿ ಬ್ಯಾಕ್ ಇಫ್ ಇಟ್ ಟ್ರೈನ್ ವರ್ಕರ್ಸ್. ಆ ವರ್ಕರ್ಸ್ಗಳಿಗೆ ಟ್ರೈನಿಂಗ್ ಕೊಟ್ಟರೆ ಮನಿಯನ್ನು ವಾಪಸ್ ಪಡ್ಕೊಳ್ಳುತ್ತೆ. ಎಂಪ್ಲಾಯರ್ಸ್ ಓನ್ ಸ್ಕಿಲ್ ಡೆವಲಪ್ಮೆಂಟ್ ಅಲ್ವಾ? ಮತ್ತು ಫಂಡಿಂಗ್ ಸೋರ್ಸ್ ಸ್ಟೇಬಲ್ ಆಗಿರುತ್ತೆ. ಪೊಲಿಟಿಕಲ್ ಇಂಟರ್ಫರೆನ್ಸ್ ಕಡಿಮೆ ಇರುತ್ತೆ. ಕರೆಂಟ್ಲಿ ಇಂಡಿಯಾ ಸಿಸ್ಟಮ್ ಇಸ್ ಗೌರ್ಮೆಂಟ್ ಫಂಡೆಡ್ ಆ್ಯಂಡ್ ಸಪ್ಲೈ ಡ್ರಿವನ್. ದೇಶದಲ್ಲಿ ಸದ್ಯಕ್ಕೆ ಗೌರ್ಮೆಂಟ್ ಫಂಡ್ ಕೊಡೋದು, ಸಪ್ಲೈ ಡ್ರಿವನ್ನು, ಅದರ ಮೂಲಕ. ಸಪ್ಲೈ ಅಂತಂದರೆ ಈ ಕಡೆ ಡಿಮ್ಯಾಂಡ್ ಎಷ್ಟಿದೆ ಅಂತ ನೋಡ್ತಾ ಇಲ್ಲ, ಗೌರ್ಮೆಂಟಿಂದ ಎಷ್ಟು ಅವಕಾಶ ಇದೆ ಕೊಡಲಿಕ್ಕೆ, ಅದನ್ನು ಮಾತ್ರ ಫೋಕಸ್ ಮಾಡ್ತಾರೆ. ಇನ್ನೊಂದು ಡೇಟಾ ಡೆಫಿಸಿಟ್. ರಿಯಲ್ ಟೈಮ್ ಲೇಬರ್ ಮಾರ್ಕೆಟ್ ಡೇಟಾ ಇಲ್ಲ ನಮ್ಮ ಹತ್ರ. ಇರುತ್ತೆ ಆವಾಗ ಪೀರಿಯಾಡಿಕ್ ಲೇಬರ್ ಫೋರ್ಸ್ ಸರ್ವೆ. ಅಂದರೆ ಇನ್ನಷ್ಟು ಅದರಲ್ಲಿ ಮುಖ್ಯವಾಗಿ ಆಂಬಿಗ್ವಿಟೀಸ್ಗಳು ಕಡಿಮೆ ಆಗಬೇಕು. ಆನ್ಲೈನ್ ಜಾಬ್ ಪೋರ್ಟಲ್ಸ್ ಶೇರ್ ಅನಾನಿಮೈಸ್ಡ್ ಡೇಟಾ ಅಲ್ವಾ? ಆನ್ಲೈನ್ ಜಾಬ್ ಪೋರ್ಟಲಿಗೆ ಹೋದರೆ ನೀವು ಅಲ್ಲಿ ನಿಜವಾಗ್ಲೂ ಎಷ್ಟು ಜನ ಅಪ್ಲೈ ಮಾಡ್ತಾ ಇದ್ದಾರೆ, ಯಾರು ಕರೆಕ್ಟಾಗಿ ಜಾಬ್ ಪಡ್ಕೊಂಡಿದ್ದಾರೆ ಅನ್ನೋದೆಲ್ಲ ಸುಲಭವಾಗಿ ಗೊತ್ತಾಗೋದಿಲ್ಲ. ಯೂಸ್ AI ಫಾರ್ ಸ್ಕಿಲ್ ಗ್ಯಾಪ್ ಫಾರ್ಕಾಸ್ಟಿಂಗ್. ಹಾಗಾಗಿ ಎಷ್ಟೋ ಸಾರಿ ಸ್ಕಿಲ್ ಗ್ಯಾಪ್ ಅಲ್ವಾ, ಅದನ್ನು ತಿಳ್ಕೊಳ್ಳಿಕ್ಕೆ ನಾವು AI ಯೂಸ್ ಮಾಡ್ಬೋದು. ಸ್ಟ್ರೆಂಥನ್ ನ್ಯಾಷನಲ್ ಕರಿಯರ್ ಸರ್ವಿಸ್ ಪೋರ್ಟಲ್. ನ್ಯಾಷನಲ್ ಕರಿಯರ್ ಸರ್ವಿಸ್ ಪೋರ್ಟಲನ್ನು ಇನ್ನಷ್ಟು ಬಲಗೊಳಿಸೋದು. ಆ ಪೋರ್ಟಲ್ಗಳು ನಮ್ಮ ದೇಶದಲ್ಲಿ ತುಂಬ ಇದೆ, ಹೆಸರು ಕೇಳಿರ್ತೇವೆ. ಓಪನ್ ಮಾಡಿದರೆ ಕೆಲವಷ್ಟು ಸಾರಿ ಕೆಲವೊಂದು ಓಪನ್ ಆಗುತ್ತೆ, ಕೆಲವೊಂದು ಓಪನ್ ಆಗಲ್ಲ. ಗೌರ್ಮೆಂಟಿನ ವೆಬ್ಸೈಟ್ಗಳಲ್ಲಿ ಇನ್ನಷ್ಟು ಸಮಗ್ರವಾದಂಥ ಅದರ ಬಗ್ಗೆ ಉಪಯೋಗಿತೆ ಅಂತ ಹೇಳ್ತೀವಲ್ವ, ಪ್ರಾಯೋಗಿಕತೆ ಇರಬಹುದು, ಉಪಯುಕ್ತತೆ, ಸರಿಯಾದ ಶಬ್ದ ಉಪಯುಕ್ತತೆ ಇರಬೇಕು. ಸಾಮಾನ್ಯ ಬಡ ಕುಟುಂಬದಲ್ಲಿ ಹುಟ್ಟಿದಂಥ ಒಬ್ಬ ವ್ಯಕ್ತಿಗೂ ಸಹ ಆಕ್ಸೆಸ್ ಮಾಡಲಿಕ್ಕೆ ಆಗಬೇಕು. ಅಫೋರ್ಡೆಬಿಲಿಟಿ, ಎಕ್ಸೆಸಿಬಿಲಿಟಿ, ಅವೈಲೇಬಿಲಿಟಿ ಅಂತ ಹೇಳಿದ್ದೇವೆ ಮೊದಲೊಂದು ಸಾರಿ. 3 Aಗಳು ಎಲ್ಲ ಕಡೆ ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟಾಗ ಸಿಗಬೇಕಾಗುತ್ತೆ. ಪೀರಿಯಾಡಿಕ್ ಸ್ಕಿಲ್ ಗ್ಯಾಪ್ ಸ್ಟಡೀಸ್ ಆರ್ ಔಟ್ಡೇಟೆಡ್. ಯಾವಾಗಲೂ ಸ್ಟಡಿ ಮಾಡಿರ್ತಾರೆ, ಆ ಸ್ಟಡಿಲಿ ಬಂದಿರೋ ಡೇಟಾವನ್ನು ಇಟ್ಕೊಂಡು ಈಗ ಪಾಲಿಸಿ ಫಾರ್ಮ್ ಮಾಡ್ಲಿಕ್ಕೆ ಹೋಗ್ತಾರೆ. ಸರಿಯಲ್ಲ, ಔಟ್ಡೇಟ್ ಆಗಿರೋ ಡೇಟಾ. ಅದ್ರ ಜೊತೆ ನಾವು
ಸ್ಕಿಲ್ ಕ್ಯಾಪಿಟಲ್ ಆಫ್ ದಿ ವರ್ಲ್ಡ್ ಅಂತ ಹೇಳಲಿಕ್ಕೆ ಅಥವಾ ಅದನ್ನು ಸಾಧಿಸಲಿಕ್ಕೆ ಬಯಸ್ತಾ ಇರ್ತೇವೆ. ಫಿನಾನ್ಸ್ ಇಲ್ಲದೆ, ಅಕೌಂಟಬಿಲಿಟಿ ಇಲ್ಲದೆ, ಇಂಡಸ್ಟ್ರಿ ಓನರ್ಶಿಪ್ ಇಲ್ಲದೆ, ಡೇಟಾ ಕರೆಕ್ಟಾಗಿ ಇಲ್ಲದೆ ಅದನ್ನು ಮಾಡಲಿಕ್ಕೆ ಆಗೋದಿಲ್ಲ. ಈ ವಿಷಯಗಳನ್ನು ಮೊದಲು ನಾವು ಸರಿಪಡಿಸ್ಕೋಬೇಕಾಗತ್ತೆ. ಡೆಮೋಗ್ರಫಿಕ್ ಡಿವಿಡೆಂಡು ಪೂರ್ಟಿಗೆ ಎಂಡ್ ಆಗುತ್ತೆ. ಏನು ಮಾಡದೇ ಇರಲಿ ಅದು ಎಂಡ್ ಆಗೇ ಆಗುತ್ತೆ. ಸೊ ವಿಂಡೋ ಬಹಳ ಚಿಕ್ಕದಿದೆ ಅಂತಂದರೆ ನಮ್ಮ ಹತ್ರ ಇರೋ ಸಮಯ ಬಹಳ ಕಡಿಮೆ. ಕರೆಕ್ಷನ್ ಮಸ್ಟ್ ಬಿ ಬೋಲ್ಡ್. ಅಷ್ಟು ಬೇಗ ನಿರ್ಧಾರವನ್ನು ತೆಗೆದುಕೊಳ್ಬೇಕು. ಆಗ ಏನಾಗುತ್ತೆ, ಭಾರತ ವಿಕಸಿತ ಭಾರತ ಆಗುತ್ತೆ. ಇನ್ನು ಅಮೇರಿಕನ್ ಆ್ಯಂಡ್ ಇಸ್ರೇಲಿ ತಗರಿ ಇನ್ ವೆಸ್ಟ್ ಏಷ್ಯಾ ಎಡಿಟೋರ್ನಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, US ಮತ್ತು ಇಸ್ರೇಲ್ ಏನು ಇರಾನ್ ಮೇಲೆ ಅಟ್ಯಾಕ್ ಮಾಡ್ತಾ ಇದೆಯಲ್ವಾ, ಅದನ್ನು ಕ್ರಿಟಿಸೈಸ್ ಮಾಡ್ತಾ ಇದ್ದಾರೆ. ವಾರ್ ಇಸ್ ನಾಟ್ ಡಿಫೆನ್ಸಿವ್ ಬಟ್ ಡೆಲಿಬ್ರೇಟ್ ಆ್ಯಕ್ಟ್ ಟು ರೀಶೇಪ್ ವೆಸ್ಟ್ ಏಷ್ಯಾ. ಡೆಲಿಬ್ರೇಟಿವ್ ಅಲ್ಲ, ಡಿಫೆನ್ಸಿವ್ ಅಲ್ಲ, ಡೆಲಿಬ್ರೇಟ್ ಆ್ಯಕ್ಟ್ ಅಂತ ಹೇಳ್ತಾ ಇದ್ದಾರೆ. ಲೀಡರ್ಸ್ ಯಾರ್ಯಾರು? US, ಡೊನಾಲ್ಡ್ ಟ್ರಂಪ್, ಇಸ್ರೇಲ್ ನ್ಯಾಹು, ಇರಾನ್ನವರು ಖಮೇನಿ ಇದ್ರು, ಅವರು ಈಗ ಸಾವನ್ನಪ್ಪಿದ್ದಾರೆ. ಎಡಿಟೋರಿಯಲ್ ಆರ್ಗ್ಯುಮೆಂಟ್ ಏನಂತಂದರೆ, ನೋ ಕ್ಲಿಯರ್ ಪ್ರೂಫ್ ಇರಾನ್ ವಾಸ್ ಅಬೌಟ್ ಟು ಅಟ್ಯಾಕ್. ಇರಾನ್ ಅಟ್ಯಾಕ್ ಮಾಡಲಿಕ್ಕೆ ಹೊರಟಿದೆ ಅನ್ನೋದ್ರ ಬಗ್ಗೆ ಯಾವುದೇ ಪ್ರೂಫ್ ಇರಲಿಲ್ಲ. ಡಿಪ್ಲೊಮ್ಯಾಟಿಕ್ ಟಾಕ್ಸ್ ವರ್ ಆನ್ ಗೋಯಿಂಗ್ ಅಂಡರ್ ಓಮನ್ ಮೀಡಿಯೇಷನ್ ಅಂಡರಲ್ಲಿ ಡಿಪ್ಲೊಮ್ಯಾಟಿಕ್ ಟಾಕ್ಸ್ಗಳು ಆಗ್ತಾ ಇತ್ತು. ಓಮನ್ಸ್ FM ಬದರ್ ಅಲ್ ಬಸಾಯ್ ಸ್ಯಾಡ್ ಡೀಲ್ ವಾಸ್ ನಿಯರ್. ಇನ್ನೇನು ಮಾತುಕತೆ ಮುಗಿಯುತ್ತೆ ಅಂತ ಎಲ್ಲ ಒಂದಕ್ಕೆ ಒಪ್ಕೊಳ್ತಾರೆ ಅನ್ನೋ ಸಂದರ್ಭದಲ್ಲಿ ಇದ್ದಾರೆ ಅಂತ ಹೇಳ್ತಾ ಇದ್ರು. ಸೊ ಪ್ರಿಯೆಂಪ್ಟಿವ್ ವಾರ್ ಅಲ್ಲ ಇದು. ಪ್ರಿಯೆಂಪ್ಟಿವ್ ವಾರ್ ಅಂತಂದರೆ ಅಟ್ಯಾಕಿಂಗ್ ಫಸ್ಟ್ ಟು ಪ್ರಿವೆಂಟ್ ಇಮಿನೆಂಟ್ ಅಟ್ಯಾಕ್. ಇನ್ನೊಂದು ದೇಶ ಅಟ್ಯಾಕ್ ಮಾಡುತ್ತೆ ಅಂತ ಕನ್ಫರ್ಮ್ ಆಗಿ ವಾಪಸ್ ಈ ಕಡೆಯಿಂದ ಅಟ್ಯಾಕ್ ಮಾಡಿದರೆ ಪ್ರಿಯೆಂಪ್ಟಿವ್ ವಾರ್. ಅಂದರೆ ಆ ಸಿಚುವೇಶನ್ ಇರಲಿಲ್ಲ ಇಲ್ಲಿ ಹೇಳ್ತಾ ಇದ್ದಾರೆ. ಹೀಗಾಗಿ ಮೊದಲು 2015 ನ್ಯೂಕ್ಲಿಯರ್ ಡೀಲ್ಗೆ ಸೈನ್ ಮಾಡಿತ್ತು ಇರಾನ್. 2018 US ವಿತ್ಡ್ರಾ ಮಾಡ್ಕೊಳ್ಳುತ್ತೆ. 2025 ಈಗ ಮತ್ತೆ ಅದರ ಬಗ್ಗೆ ಮಾತುಕತೆ ಆಗ್ತಾ ಇರುತ್ತೆ. ಅಂದರೆ ಮಿಲಿಟರಿ ಆ್ಯಕ್ಷನ್ ಮೂಲಕ ಡಿಪ್ಲೊಮ್ಯಾಸಿ ಈಗ ಹಿಂದೆ ಸರಿದು ಬಿಡ್ತು. ಸೊ ಫೋರ್ಸ್ ರೀಪ್ಲೇಸ್ಡ್ ನೆಗೋಸಿಯೇಷನ್ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಗ್ಲೋಬಲ್ ಆರ್ಡರ್ಗೆ ಏನು ರಿಸ್ಕ್ ಅಂತಂದರೆ, ಮುಖ್ಯವಾಗಿ ಆವಾಗ ಹೇಳಿದಾಗೆ ಹಾರ್ಮುಸ್, ಸ್ಟೇಟ್ ಆಫ್ ಹಾರ್ಮುಸ್, ಈ ಕಡೆ ಪರ್ಷಿಯನ್ ಗಲ್ಫು, ಅರೇಬಿಯನ್ ಸಿ ಇದೆ, ಇರಾನ್ ಇದೆ, ಇಲ್ಲಿ UAE, ಒಮನ್. ಇರಾನ್ ಥ್ರೆಟನ್ ಟು ಕ್ಲೋಸ್ ದಿ ಸ್ಟ್ರೇಟ್ ಆಫ್ ಹಾರ್ಮುಸ್. ಸ್ಟೇಟ್ ಆಫ್ ಹಾರ್ಮುಸನ್ನು ನಾವು ಕ್ಲೋಸ್ ಮಾಡ್ತೇವೆ ಅಂತ ಈಗ ಇರಾನ್ ಹೇಳ್ತಾ ಇದೆ. ಇಟ್ ಕ್ಯಾರೀಸ್ ಲಾರ್ಜ್ ಶೇರ್ ಆಫ್ ಗ್ಲೋಬಲ್ ಆಯಿಲ್ ಟ್ರೇಡ್. ಗ್ಲೋಬಲ್ ಆಯಿಲ್ ಟ್ರೇಡಿನ ಒಂದು ರೂಟ್ ಇದು. ತುಂಬ ದೊಡ್ಡ ಪ್ರಮಾಣದಲ್ಲಿ ಈ ಆಯಿಲ್ ಹೋಗ್ತಾ ಇರುತ್ತೆ, ಪಾಸ್ ಆಗ್ತಾ ಇರುತ್ತೆ. ಈಗ ಆ ಒಂದು ವೇನ ಕ್ಲೋಸ್ ಮಾಡಿದರೆ ಬೇರೆ ದಾರಿಯ ಮೂಲಕ ಹೋಗಬೇಕು. ಆಯಿಲ್ ಪ್ರೈಸ್ ರೈಸ್ ಆಗುತ್ತೆ. ಆವಾಗ ಇಂಡಿಯಾ ಆ್ಯಂಡ್ ಅದರ್ ಇಂಪೋರ್ಟರ್ಸ್, ಈ ಕಡೆ ಭಾರತ ಇದೆ ಅಲ್ವಾ, ನಮ್ಮಂಥ ದೇಶಗಳಿಗೆ ಆವಾಗ ಕಷ್ಟ ಆಗುತ್ತೆ. ಗ್ಲೋಬಲ್ ಲೆವೆಲಲ್ಲಿ ಎಕನಾಮಿಕ್ ಶಾಕ್ ಆದರೂ ಆಗಬಹುದು. ಎಡಿಟೋರ್ಲಿ ಏನು ಕ್ವಶನ್ ಮಾಡ್ತಾರೆ ಅಂತಂದರೆ, US ಕ್ಲೇಮ್ ಆಫ್ ಸ್ಪ್ರೆಡಿಂಗ್ ಫ್ರೀಡಮ್. US ಏನು ಹೇಳ್ತಾ ಇದೆ, ನಾವು ಅಲ್ಲಿರುವಂತಹ ಇರಾನ್ನ ನಾಗರಿಕರಿಗೆ ಈಗ ಸ್ವಾತಂತ್ರ್ಯ ದೊರಕಿಸಿಕೊಟ್ವಿ. ಬೇರೆ ಬೇರೆ ಕಡೆ ಸಹ US ಅದನ್ನೇ ಹೇಳ್ತಾ ಇದೆ. US ಅಂತಂದರೆ ಟ್ರಂಪ್ ಅವರು. US ಸಪೋರ್ಟ್ಸ್ ಮೊನಾರ್ಕೀಸ್ ಇನ್ ವೆಸ್ಟ್ ಏಷ್ಯಾ, ಇಗ್ನೋರ್ ಸಫರಿಂಗ್ ಆಫ್ ಪ್ಯಾಲೆಸ್ಟೀನಿಯನ್ಸ್. ಈ ಕಡೆ ಇರಾನ್ನಲ್ಲಿ ಕೆಲವೊಂದು ವೆಸ್ಟ್ ಏಷ್ಯನ್ ಕಂಟ್ರೀಸ್ಗಳಲ್ಲಿ US ಈ ಥರ ಮಾಡಿದರೆ, ಆ ಕಡೆ ಪ್ಯಾಲೆಸ್ಟೀನಿಯನ್ಸ್ ಕತೆ ಅವ್ರಿಗೆ ಗೊತ್ತಾಗೋದಿಲ್ಲ ಅಲ್ವಾ ಅಂತ ಇಲ್ಲಿ ಕ್ವಶನ್ ಮಾಡ್ತಾ ಇದ್ದಾರೆ. ಹಾಗಾಗಿ ಇದು ಡೆಮಾಕ್ರಸಿ ಸಪೋರ್ಟ್ ಮಾಡ್ತಾ ಇಲ್ಲ, ಸ್ಟ್ರಾಟಜಿಕ್ ಡಾಮಿನೆನ್ಸ್ ಇದು ಹೇಳ್ತಾ ಇದ್ದಾರೆ. ಬಿಗರ್ ಕನ್ಸರ್ನ್ ಏನು, ರೂಲ್ ಬೇಸ್ಡ್ ಇಂಟರ್ನ್ಯಾಷನಲ್ ಆರ್ಡರ್. ಕಂಟ್ರೀಸ್ಗಳು ಏನು ಮಾಡಬೇಕು, ಇಂಟರ್ನ್ಯಾಷನಲ್ ಲಾ, UN ಪ್ರಿನ್ಸಿಪಲ್ಗಳನ್ನು ಫಾಲೋ ಮಾಡಬೇಕಿತ್ತು. ಆದರೆ ಈಗ ಹಾಗಾಗ್ತಾ ಇಲ್ಲ. ಪವರ್ಫುಲ್ ನೇಷನ್ಸ್ ಆ್ಯಕ್ಟ್ ವಿತೌಟ್ ರಿಸ್ಟ್ರೆಂಟ್. ತಮಗೆ ಕೆಲವರು ಯಾರೂ ಇಲ್ಲ, ಏನು ಬೇಕಾದರೂ ಮಾಡಬಹುದು ಅಂತ ದೊಡ್ಡ ದೊಡ್ಡ ದೇಶಗಳು ತಮಗೆ ಬೇಕಾಗಿದ್ದನ್ನು ಮಾಡ್ತಾ ಇವೆ. ಹೀಗಾಗ್ಬಿಟ್ರೆ ಇಂಟರ್ನ್ಯಾಷನಲ್ ಲಾ ವೀಕ್ ಆಗುತ್ತೆ, ಗ್ಲೋಬಲ್ ಇನ್ಸ್ಟೆಬಿಲಿಟಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಈ ವಾರಿಂದ ಡಿಪ್ಲೊಮ್ಯಾಸಿ ಅಂಡರ್ಮೈನ್ ಆಗ್ತಾ ಇದೆ, ರೀಜನಲ್ ಎಸ್ಕಲೇಷನ್ ಜಾಸ್ತಿ ಆಗಬಹುದು, ಎನರ್ಜಿ ಸೆಕ್ಯೂರಿಟಿ ಎದುರಾಗಬಹುದು. ಮತ್ತು ಇಂಟರ್ನ್ಯಾಷನಲ್ ಲಾ ಮೊದಲೇ ಹೇಳಿದಾಗೆ ಅದು ವೀಕ್ ಆಗಿಬಿಟ್ಟಿದೆ ಈಗಾಗಲೇ. ಬೇರೆ ಬೇರೆ ಸಂಸ್ಥೆಗಳು, UN, WTO, ಅದರ ಬಗ್ಗೆ ಒಂದು ಆರ್ಟಿಕಲ್ ಬಂದಿತ್ತು ಒಂದು ವಾರ ಅಥವಾ 2 ವಾರದ ಹಿಂದೆನೋ ಡಿಸ್ಕಸ್ ಮಾಡಿದ್ದು. ಭಾರತ ಅಂಥ ಸಂಸ್ಥೆಗಳು ವೀಕ್ ಆಗ್ತಾ ಇರುವಂಥ ಇಂಥ ಸಂದರ್ಭದಲ್ಲಿ ಭಾರತ ಯಾವ ರೀತಿ ಇರಬೇಕು ಅದ್ರ ಬಗ್ಗೆ ಒಂದು ಆರ್ಟಿಕಲ್ ಬಂದಿತ್ತು, ನೆನಪು ಮಾಡ್ಕೊಳ್ಳಿ. ಫಾರ್ ಇಂಡಿಯಾ ಆಯಿಲ್ ಸೆಕ್ಯೂರಿಟಿ ಅಟ್ ರಿಸ್ಕ್. ಆಯಿಲ್ ಸೆಕ್ಯೂರಿಟಿಗೆ ಏನಾಗಬಹುದು ಅನ್ನುವಂಥ ಒಂದು ಸಂದರ್ಭ ನಾವು ನೋಡಲೇಬೇಕು ಸರಿಯಾಗಿ. ಮತ್ತು ನಮ್ಮ ಡಯಾಸ್ಪೊರಾ, ನಮ್ಮ ದೇಶದವರು ಅಲ್ಲಿದ್ದಾರೆ, ಅವರ ಸೇಫ್ಟಿ ನಮಗೆ ಇಂಪಾರ್ಟೆಂಟು.
ಹಾಗೆ ಬ್ಯಾಲೆನ್ಸ್ಡ್ ಡಿಪ್ಲೊಮಸಿ ಅವಶ್ಯಕತೆ. ಮುಂದಿಂದು ಸೆಲೆಕ್ಟಿವ್ ಔಟ್ರೇಜ್ ಮುಗಿಯೋದೇ ಇಲ್ಲ. ಈಗ ಯಾವುದ್ರದ್ದು ಜುಡಿಷಿಯರಿ ಮತ್ತು ಟೆಕ್ಸ್ಟ್ ಬುಕ್ ಕಾಂಟ್ರವರ್ಸಿ. ಜುಡಿಷಿಯರಿ ಡಿಸ್ಪ್ರಪೋರ್ಷನೇಟ್ ಆಗಿ CRTಗೆ ಈ ಥರ ಮಾಡ್ತಾ ಇದೆಯಾ? ವೆದರ್ ಜುಡಿಷಿಯರಿ ರಿಯಾಕ್ಟೆಡ್ ಡಿಸ್ಪ್ರಪೋರ್ಷನೇಟ್ಲಿ critical references in an NCERT textbook. It raises concerns about judicial sensitivity and selective response. ಏನು ಸುಪ್ರೀಂ ಕೋರ್ಟಿನ ಬೆಂಚ್ ಏನು ಹೇಳುತ್ತೋ ಕ್ಲಾಸ್ 8 NCERT ಕಂಟೆಂಟನ್ನು ಅಬ್ಜೆಕ್ಟ್ ಮಾಡುತ್ತೆ. ಆಮೇಲೆ ಅದು ಡೀಪ್ ಕಾನ್ಸ್ಪಿರಸಿ ಅಂತ ಹೇಳುತ್ತೆ. ಇಟ್ ವುಡ್ ನಾಟ್ ಅಲೋ ಎನಿವನ್ ಟು ಟಾರ್ನಿಶ್ ಜುಡಿಷಿಯರಿ ಇಂಟಿಗ್ರಿಟಿ. ಗೌರ್ಮೆಂಟ್ ರಿಗ್ರೆಟನ್ನು ಎಕ್ಸ್ಪ್ರೆಸ್ ಮಾಡುತ್ತೆ. ಮತ್ತು ಆಮೇಲೆ ಎಜುಕೇಷನ್ ಮಿನಿಸ್ಟರ್ ಧರ್ಮೇಂದ್ರ ಪ್ರಧಾನ್ ಅವರು ಅಫಿಷಿಯಲ್ಸ್ ಅಗೇನ್ಸ್ಟ್ ಆ್ಯಕ್ಷನ್ ತಗೊಳ್ತೇನೆ ಅಂತ ಹೇಳ್ತಾರೆ. ಎಡಿಟೋರಿಯಲ್ ಹೇಳೋದೇನು, ಜುಡಿಷಿಯಲ್ ಕರಪ್ಷನ್ ಎಕ್ಸಿಸ್ಟ್ ಇನ್ ರಿಯಾಲಿಟಿ. ಇಲ್ಲಿ ಕರಪ್ಷನ್ ಇದೆ. ಪೆಂಡೆನ್ಸಿ ಕೇಸ್ಗಳನ್ನು ಮೆನ್ಷನ್ ಮಾಡಿದ್ರು, ಅದು ಫ್ಯಾಕ್ಟ್ ಅಲ್ವಾ, ಅದನ್ನು ಮೆನ್ಷನ್ ಮಾಡಿದ್ದಾರೆ. ಸೆನ್ಸರಿಂಗ್ ಟೆಕ್ಸ್ಟ್ ಬುಕ್ ಇಸ್ ನಾಟ್ ದಿ ಸೊಲ್ಯೂಷನ್. ಟೆಕ್ಸ್ಟ್ ಬುಕ್ಕನ್ನು ಸೆನ್ಸರ್ ಮಾಡಿದರೆ ಅದರಿಂದ ಏನು ಪ್ರಯೋಜನ? ಜುಡಿಷಿಯಲ್ ಪೆಂಡೆನ್ಸಿ ಅಂತಂದರೆ ಬ್ಯಾಕ್ಲಾಗ್ ಆಫ್ ಕೋರ್ಟ್ ಕೇಸಸ್, ಎಷ್ಟು ಪೆಂಡಿಂಗ್ ಹಾಕ್ಕೊಂಡಿದೆ ಕೇಸ್ಗಳೆಲ್ಲ, ಫ್ಯಾಕ್ಟನ್ನು ಇಟ್ಟಿದ್ದಾರೆ ಅಷ್ಟೇ. ಕ್ರಿಟಿಸಿಸಮ್ ಈಸ್ ಅಲೌಡ್ ಅಗೇನ್ಸ್ಟ್ ಎಕ್ಸಿಕ್ಯೂಟಿವ್ ಆ್ಯಂಡ್ ಲೆಜಿಸ್ಲೇಚರ್, ವೈ ನಾಟ್ ಜುಡಿಷಿಯರಿ? ಸರಿ, ಅಂದರೆ ಎಕ್ಸಿಕ್ಯೂಟಿವ್ ಲೆಜಿಸ್ಲೇಚರ್ ಅದ್ರ ವಿರುದ್ಧ ಎಲ್ಲ ಟೀಕೆ ಮಾಡ್ಬೋದು ಅಂತಂದರೆ ಜುಡಿಷಿಯರಿ ವಿರುದ್ಧ ಯಾಕೆ ಮಾಡಬಾರ್ದು ಟೀಕೆಯನ್ನು? ಸಿನ್ಸ್ ಕಮಿಂಗ್ ಟು ಪವರ್, ಭಾರತೀಯ ಜನತಾ ಪಾರ್ಟಿ ಅವ್ರೇನು ಮಾಡ್ತಾ ಇದ್ದಾರೆ, ಕೆಲವು ಚಾಪ್ಟರ್ಗಳನ್ನು ಹಿಂದೂ ಕಿಂಗ್ಡಮ್ಗಳ ಒಂದು ಶೌರ್ಯ ಯಾವ ಥರ ಇತ್ತು ಅಂತ ಹೇಳ್ತಾರೆ. ಆಮೇಲೆ ಮುಸ್ಲಿಂ ರೂಲರ್ಸ್ಗಳನ್ನು ನೆಗೆಟಿವ್ ಆಗಿ ಪೋರ್ಟ್ರೇ ಮಾಡಿದ್ದಾರೆ. ಆಮೇಲೆ ಹಿಸ್ಟೋರಿಕಲ್ ಬ್ಯಾಲೆನ್ಸ್ ಇಲ್ಲಿ ಮುಖ್ಯವಾಗಿ ಪರಿಗಣಿಸ್ತಾ ಇಲ್ಲ. ಇಲ್ಲಿ ಎಡಿಟೋರಿಯಲ್ ಹೇಳ್ತಾ ಇದ್ದಾರೆ. ಸೊ ದ ಟೆಕ್ಸ್ಟ್ ಬುಕ್ ಆಲ್ರೆಡಿ ರಿಫ್ಲೆಕ್ಟ್ ಸೆಲೆಕ್ಟಿವ್ ನರೇಟಿವ್ಸ್. ಟೆಕ್ಸ್ಟ್ ಬುಕ್ಕಲ್ಲಿ ಮೊದಲೇ ಈ ಥರ ಸೆಲೆಕ್ಟಿವ್ ನರೇಟಿವ್ಸ್, ಮೊದಲೇ ಇವರು ಈ ಥರ ಭಾವನೆಯನ್ನು ಮೂಡಿಸ್ಬೇಕು ಅಂತಾರೆ, ಈಗ ಮಾಡಿದಾರೇನೋ ಅಂತ ಅನಿಸ್ತಾ ಇದೆ. ಎಡಿಟೋರಿಯಲ್ ಹೇಳ್ತಾ ಇದ್ದಾರೆ. ಸಪರೇಷನ್ ಆಫ್ ಪವರ್ಸ್, ಜುಡಿಷಿಯಲ್ ಓವರ್ ರೀಚ್ ಹೇಳಿರಬಹುದು ಅಲ್ವಾ. ಕೋರ್ಟ್ ಇಂಟರ್ಫಿಯರಿಂಗ್ ಬಿಯಾಂಡ್ ಇಟ್ಸ್ ಡೊಮೇನ್, ತನ್ನ ವ್ಯಾಪ್ತಿಯನ್ನು ಬಿಟ್ಟು ಸಹ ಹೊರಗಡೆ ಹೋಗಿ ಕೋರ್ಟು ಮಾಡ್ತಾ ಇಂಟರ್ಫಿಯರ್ ಆಗ್ತಾ ಇದೆ. ಇನ್ನು ಎಕ್ಸಿಕ್ಯೂಟಿವ್ ಆರ್ಬಿಟ್ರರಿನೆಸ್, ಗೌರ್ಮೆಂಟ್ ಆ್ಯಕ್ಟಿಂಗ್ ವಿತೌಟ್ ಫೇರ್ ರೀಸನಿಂಗ್, ಸರಿಯಾದ ರೀಸನ್ ಇಲ್ಲದೇನೆ, ಸರಿಯಾದ ಯೋಚನೆಗಳಿಲ್ಲದೇನೆ ಹೇಗೆ ಬೇಕೋ ಹಾಗೆ ಗೌರ್ಮೆಂಟ್ ಮಾಡ್ತಾ ಇದ್ದಾರೆ, ಅದಕ್ಕೆ ಎಕ್ಸಿಕ್ಯೂಟಿವ್ ಆರ್ಬಿಟ್ರರಿನೆಸ್ ಕರೀತಾರೆ. ಕೋರ್ಟ್ ಮೇ ಹ್ಯಾವ್ ಓವರ್ ರಿಯಾಕ್ಟೆಡ್, ಗೌರ್ಮೆಂಟ್ಸ್ ಕ್ವಿಕ್ ಕಾಂಪ್ಲೇನ್ಸ್ ಶೋಸ್ ಇಂಬ್ಯಾಲೆನ್ಸ್, ಜುಡಿಷಿಯರಿ ಶುಡ್ ನಾಟ್ ಅಪಿಯರ್ ಇಂಟಾಲರೆಂಟ್ ಟು ಕ್ರಿಟಿಸಿಸಮ್. ಜುಡಿಷಿಯರಿ ಹೀಗೆ ಮಾಡಿ ಅನ್ಸೋದಿಲ್ಲ. ಟೆಕ್ಸ್ಟ್ ಬುಕ್ಗಳು ಕ್ರಿಟಿಕಲ್ ಥಿಂಕಿಂಗನ್ನು ಎನ್ಕರೇಜ್ ಮಾಡಬೇಕು, ಬ್ಯಾಲೆನ್ಸ್ಡ್ ಪರ್ಸ್ಪೆಕ್ಟಿವನ್ನು ಪ್ರೆಸೆಂಟ್ ಮಾಡಬೇಕು, ಪ್ರೊಪಗ್ಯಾಂಡ ಇರಬಾರ್ದು, ಪ್ರೋ ಜುಡಿಷಿಯರಿ ಆ್ಯಂಟಿ ಜುಡಿಷಿಯರಿ ಈ ಥರ ಇರಬಾರ್ದು. ಅಲ್ಲಿ ಕ್ರಿಟಿಸಿಸಮ್ ಅನ್ನೋದು ಪ್ರಾಬ್ಲಮ್ ಅಲ್ಲ, ಸೆಲೆಕ್ಟಿವ್ ಔಟ್ರೇಜ್. ಇಂಥ ವಿಷಯವನ್ನೇ ಪಿಕ್ ಮಾಡಿ NCERT ಅಂತ ಸಂಸ್ಥೆ ಮೇಲೆ ಹೀಗೆ ಹೇಳೋದು. ಹೆಲ್ದಿ ಡೆಮೋಕ್ರಸಿ ಅಂತಂದರೆ ಇಂಡಿಪೆಂಡೆಂಟ್ ಜುಡಿಷಿಯರಿ ಇರಬೇಕು, ಅಕೌಂಟಬಲ್ ಎಕ್ಸಿಕ್ಯೂಟಿವ್ ಇರಬೇಕು, ಅದರ ಜೊತೆ ಫ್ರೀಡಮ್ ಆಫ್ ಅಕಾಡೆಮಿಕ್ ಡಿಬೇಟ್ ಅದು ಬೇಕಲ್ವಾ. ಎಲ್ಲರೂ ಯಾವುದೇ ವಿಷಯವನ್ನು ಮುಕ್ತವಾಗಿ ಚರ್ಚಿಸಲಿಕ್ಕೆ ಸಾಧ್ಯ ಆಗಬೇಕು. ಇಫ್ ಇನ್ಸ್ಟಿಟ್ಯೂಷನ್ಸ್ ಡಿಫೆಂಡ್ ರೆಪ್ಯುಟೇಷನ್ ಬೈ ಸೈಲೆನ್ಸಿಂಗ್ ಕ್ರಿಟಿಕ್, ಪಬ್ಲಿಕ್ ಟ್ರಸ್ಟ್ ವೀಕನ್ಸ್ ರ್ಯಾದರ್ ದೆನ್ ಸ್ಟ್ರೆಂಥನ್ಸ್. ಈ ಥರ ಕ್ರಿಟಿಸಿಸಮನ್ನು, ಟೀಕೆಯನ್ನು ನೀವು ಸುಮ್ಮನೊಳಿಸಿದ್ರೆ ಅದರಿಂದ ಜನರ ನಂಬಿಕೆ ಹೆಚ್ಚಾಗೋದಿಲ್ಲ, ಅದರ ಬದಲು ವೀಕ್ ಆಗ್ತಾ ಹೋಗುತ್ತೆ. UGC ರೂಲ್ಸ್ ಬಗ್ಗೆ ಹೇಳ್ತಾ ಇದ್ದಾರೆ ಒಂದು ಆರ್ಟಿಕಲಲ್ಲಿ, ಎಡಿಟೋರಿಯಲಲ್ಲಿ. UGC ಏನು ಮಾಡ್ತಾ ಇದೆ, 2026 ರೆಗ್ಯುಲೇಷನ್ ತಂದು ಇಕ್ವಿಟಿ ಮತ್ತು ಹೈಯರ್ ಎಜುಕೇಷನ್ನಲ್ಲಿ ಇಕ್ವಿಟಿ ಬೇಕು, ಸಮಾನತೆ ಬೇಕು ಅಂತ ಹೇಳ್ತಾ ಇದೆ. ಸುಪ್ರೀಂ ಕೋರ್ಟ್ ಏನು ಮಾಡ್ತು ಆಮೇಲೆ, ಹ್ಯಾಸ್ ಪುಟ್ ದೆಮ್ ಆನ್ ಹೋಲ್ಡ್ ಸೈಟಿಂಗ್ ವೇಗ್ನೆಸ್, ಸರಿಯಾಗಿಲ್ಲ, ಇನ್ನಷ್ಟು ಸಮರ್ಥವಾಗಿರುವಂಥ ನಿಯಮಗಳು ಬೇಕು ಅಂತ ಹೋಲ್ಡಲ್ಲಿ ಇಟ್ಟಿದೆ. ಎಡಿಟೋರಿಯಲ್ ಅವರು ಹೇಳೋದೇನಂತಂದರೆ, ಸ್ಪೀಡ್ ಇನ್ ಡೆಲಿವರಿಂಗ್ ಜಸ್ಟಿಸ್ ಮಸ್ಟ್ ನಾಟ್ ರೀಪ್ಲೇಸ್ ಫೇರ್ನೆಸ್. ಪಾಲಿಟಿ ಓದಬೇಕಾದ್ರೂ ಸಹ ನಾವು ಡಿಸ್ಕಸ್ ಮಾಡಿದ್ದೇವೆ. ಜಸ್ಟಿಸ್ ಡಿಲೇಡ್, ಜಸ್ಟಿಸ್ ಡಿನೈಡ್ ಅಂತ ಒಂದು ಕೋರ್ಟ್. ಡಿಲೇ ಮಾಡಿದ್ರೆ ಡಿನೈ ಮಾಡಿದ ಹಾಗೆ. ಇನ್ನೊಂದಿದೆ ಜಸ್ಟಿಸ್ ಹರೀಡ್, ಜಸ್ಟಿಸ್ ಬರೀಡ್ ಅಂತ. ಜಸ್ಟಿಸ್ ಹರೀಡ್ ಅಂತಂದರೆ ಏನು ಚಿಂತನೆ ಮಾಡಿದೆ ದುಡುಕಿನಿಂದ ತೆಗೆದುಕೊಂಡ ನಿರ್ಧಾರ ನಿಜವಾಗಲೂ ನ್ಯಾಯವನ್ನು ದೊರಕಿಸ್ಕೊಳ್ಳೋದಿಲ್ಲ. ಹಾಗಾಗಿ ತಡನೂ ಆಗಬಾರ್ದು, ದುಡುಕಿನಿಂದ ತೆಗೆದುಕೊಳ್ಬಾರ್ದು, ಎರಡೂ ಸಹ ನಾವು ಕಂಪ್ಲೀಟ್ ಆಗಿ ನೋಡ್ಕೋಬೇಕಾಗತ್ತೆ. ಹಾಗಾಗಿ ಇಲ್ಲಿ ಸ್ಪೀಡಾಗಿ ಜಸ್ಟಿಸ್ ಡೆಲಿವರಿ ಮಾಡಲಿಕ್ಕೆ ಹೋದಾಗ
ಅದು ಫೇರ್ನೆಸ್ನ ರೀಪ್ಲೇಸ್ ಮಾಡಬಾರ್ದು ಅಂತ ಹೇಳ್ತಾರೆ. ರೆಗ್ಯುಲೇಷನ್ ಯಾಕೆ ಇಂಟ್ರೊಡ್ಯೂಸ್ ಮಾಡಿದರು ಅಂತಂದರೆ ಕಾಸ್ಟ್, ಜೆಂಡರು ಮತ್ತು ರಿಲಿಜಿಯನ್ ಬೇಸ್ಡ್ ಡಿಸ್ಕ್ರಿಮಿನೇಷನ್ ಇತ್ತು ಯೂನಿವರ್ಸಿಟಿಗಳಲ್ಲಿ. ಮತ್ತು ಗ್ರೀವಾನ್ಸ್ ಸಿಸ್ಟಮ್ಗಳು ಸ್ಲೋ ಮತ್ತು ಇನ್ಎಫೆಕ್ಟಿವ್ ಅಂತಂದರೆ ಕುಂದುಕೊರತೆ ನಿರ್ವಹಣೆ ಅಂತ ಹೇಳ್ತೀವಲ್ವ, ಗ್ರೀವಾನ್ಸ್ ರಿಡ್ರೆಸಲ್ ಸಿಸ್ಟಮ್ ಅದು ಸ್ಲೋ ಆಗಿತ್ತು, ಇನ್ಎಫೆಕ್ಟಿವ್ ಆಗಿತ್ತು. ಇದ್ರ ಜೊತೆ ಮಾರ್ಜಿನಲೈಸ್ ಸ್ಟೂಡೆಂಟ್ಸ್ಗಳು ಆಗಿ ಸಫರ್ ಆಗ್ತಾ ಇದ್ರು, ಅದಕ್ಕೋಸ್ಕರ ರಿಫಾರ್ಮ್ ಬೇಕಿತ್ತು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಸ್ಪೀಡಿ ಜಸ್ಟಿಸ್ ರೆಗ್ಯುಲೇಷನ್ ಏನು ಹೇಳುತ್ತೆ, ಇಮಿಡಿಯೇಟ್ ಅಕ್ನಾಲಜ್ಮೆಂಟ್ ಆಫ್ ಕಂಪ್ಲೇಂಟ್, ಕ್ವಿಕ್ ಕಮಿಟಿ ಫಾರ್ಮೇಷನ್, ಸ್ಟ್ರಿಕ್ಟ್ ಟೈಮ್ಲೈನ್ಸ್ ಫಾರ್ ಇನ್ಕ್ವೈರಿ, ತಕ್ಷಣ ಇದಾಗಬೇಕು, ಇದಾದ್ಮೇಲೆ ಇದಾಗಬೇಕು, ಮತ್ತು ಇನ್ಸ್ಟಿಟ್ಯೂಷನ್ಗಳಿಗೆ ಸಿವಿಯರ್ ಆಗಿರೋ ಪೆನಾಲ್ಟಿಗಳು, ಇವನ್ ಡಿರೆಕಾಗ್ನಿಷನ್ ಅಂತ ಸಹ ಹೇಳ್ತಾರೆ. ಅರ್ಥ ಏನು, ಸ್ಪೀಡಾಗೆಲ್ಲ ಮಾಡಿಬಿಟ್ರೆ ಜಸ್ಟಿಸ್ ಸಿಕ್ಕದ ಹಾಗೆ ಅಂತ. ಎಡಿಟೋರಿಯಲ್ ಅವರು ಹೇಳೋದೇನಂತಂದರೆ ಜಸ್ಟಿಸ್ ರಿಕ್ವೈರ್ ಡೆಲಿಬರೇಷನ್, ಟೂ ಸ್ಲೋ ಆಗಿಬಿಟ್ರೆ ಮೀನಿಂಗ್ಲೆಸ್ಸು, ಟೂ ಫಾಸ್ಟ್ ಆದರೆ ಅನ್ಫೇರ್. ಸೊ ವೆನ್ ರಿಜಿಡ್ ಟೈಮ್ ಲೈನ್ಸ್ ಡಾಮಿನೇಟ್, ಡ್ಯೂ ಪ್ರೊಸೆಸ್ ಮೇ ವೀಕನ್. ನಿಜವಾಗಲೂ ಯಾವ್ಯಾವ ಪ್ರೊಸೆಸ್ ಮಾಡಬೇಕಿತ್ತೋ ಡ್ಯೂ ಪ್ರೊಸೆಸ್ ಆಫ್ ಲಾ ಅಂತ ಕೇಳ್ತೇವೆ, ಆ ಎಲ್ಲ ಪ್ರೊಸೆಸ್ಗಳು ವೀಕ್ ಆಗ್ತಾ ಹೋಗ್ಬೋದು. ಮತ್ತು ಇನ್ಸ್ಟಿಟ್ಯೂಷನ್ಗಳು ಆ್ಯಕ್ಟ್ ಮಾಡ್ಬೋದು, ಯಾವ ಥರ ನೀನು ಬೇಗ ಬೇಗ ಎಲ್ಲ ಮುಗಿಸ್ಬೇಕಲ್ವಾ ಟೈಮ್ ಲೈನ್ ಒಳಗಡೆ ಅಂತ ಭಯದಿಂದಾನೇ ಅವರು ಬೇರೆ ಬೇರೆ ಕ್ರಮಗಳನ್ನು ಕೈಗೊಳ್ಳಬಹುದು. ಮತ್ತು ವಿಸಿಬಲ್ ಆ್ಯಕ್ಷನ್ ರೀಪ್ಲೇಸಸ್ ಕೇರ್ಫುಲ್ ರೀಸನಿಂಗ್, ತೋರಿಸ್ಲಿಕ್ಕೆ ಎಲ್ಲ ಆಗಿದೆ ಅಂತ ಹೇಳಲಿಕ್ಕೆ ಅವರೆಲ್ಲ ಮುಗಿಸ್ತಾ ಹೋಗ್ಬೋದು. ಕೇರ್ಫುಲ್ ಆಗಿ ರೀಸನಿಂಗ್ ತಮ್ಮ ವಿಚಾರ ಮಾಡಿ ನಿರ್ಣಯ ಕೈಗೊಂಡಿದ್ದಾರೆ ಅಂತ ಗೊತ್ತಾಗೋದಿಲ್ಲ. ಡ್ಯೂ ಪ್ರೊಸೆಸ್ ಅಂತಂದರೆ ಫೇರ್ ಪ್ರೊಸೀಜರ್ ಬಿಫೋರ್ ಪನಿಷ್ಮೆಂಟ್ ಕೊಡೋಕ್ಕಿಂತ ಮೊದಲು ಸರಿಯಾದ ರೀತಿಯಲ್ಲಿ ಎಲ್ಲ ಪ್ರೊಸೀಜರ್ಗಳನ್ನು ಮಾಡ್ತಾ ಹೋಗೋದು. ಇದು ವೇಗ್ ಡಿಸೈನ್ ಪ್ರಾಬ್ಲಮ್. ಕನ್ಸರ್ನ್ಸ್ ಏನಂತಂದರೆ ಅಫೆನ್ಸ್ಗಳ ಬಗ್ಗೆ ಕ್ಲಿಯರ್ ಆಗಿರೋ ಡೆಫಿನೇಷನ್ ಇಲ್ಲ, ಎವಿಡೆನ್ಷಿಯರಿ ಸ್ಟ್ಯಾಂಡರ್ಡ್ಸ್ಗಳ ಬಗ್ಗೆ ಕ್ಲಾರಿಟಿ ಇಲ್ಲ, ಮತ್ತು ಇಂಟರ್ನಲ್ ಕಮಿಟಿಗಳಿಗೆ ಬಿಟ್ಟುಬಿಟ್ಟಿದ್ದಾರೆ ಪನಿಷ್ಮೆಂಟ್ ಕೊಡೋದ್ರ ಬಗ್ಗೆ. ಫಿಯರ್ ಆಫ್ ಫಂಡಿಂಗ್ ಕಟ್ಸ್ ಮೇ ಪುಷ್ ಯೂನಿವರ್ಸಿಟೀಸ್ ಪ್ರಯಾರಿಟೈಸ್ ಕಾಂಪ್ಲೈನ್ಸ್ ಓವರ್ ಫೇರ್ನೆಸ್. ರೂಲ್ಸನ್ನು ಫಾಲೋ ಮಾಡಿದರೆ ಸಾಕು, ಇದು ಫೇರ್ ಆಗಿರಬೇಕಾ, ನಾವು ಸರಿಯಾಗಿ ಎಲ್ಲವನ್ನು ಫಾಲೋ ಮಾಡ್ತಿದ್ದೀವಿ ಅನ್ನೋದು ಥಿಂಕ್ ಮಾಡ್ತಾ ಇಲ್ಲ ಅವರು. ಕಾಂಪ್ಲೈನ್ಸ್ ಥಿಯೇಟರ್ ಹೇಳ್ತಾ ಇದ್ದಾರೆ ಅಂತಂದರೆ ಶೋವಿಂಗ್ ರಿಫಾರ್ಮ್ ವಿತೌಟ್ ರಿಯಲ್ ಸ್ಟ್ರಕ್ಚರಲ್ ಚೇಂಜ್. ರಿಫಾರ್ಮ್ ಆಗಿದೆ ಅಂತ ಹೇಳ್ತಾ ಇರೋದು, ಅದು ಆ್ಯಕ್ಚುಲಿ ಚೇಂಜ್ ಆಗಿರೋದಿಲ್ಲ, ಏನು ಸ್ಟ್ರಕ್ಚರಲ್ ಚೇಂಜ್ ಏನು ಆಗಿರೋದಿಲ್ಲ. ಜೊತೆ ನಾಟ್ ಆಲ್ ಸ್ಟೂಡೆಂಟ್ಸ್ ಆರ್ ಈಕ್ವಲಿ ಇಕ್ವಿಪ್ಡ್. ಆ ಸ್ಟೂಡೆಂಟ್ಸ್ಗಳಿಗೂ ಒಂದೇ ರೀತಿ ಅವಕಾಶ ಸಿಕ್ಕೋದಿಲ್ಲ. ರೂರಲ್ಲು, ಲಿಂಗ್ವಿಸ್ಟಿಕ್ ಮೈನಾರಿಟಿ, ಅವರಿಗೆಲ್ಲ ಇಂಥ ಡಾಕ್ಯುಮೆಂಟೇಷನ್ ಜೊತೆ ಸರಿಯಾಗಿ ಎಲ್ಲವನ್ನು ನಿರ್ವಹಿಸಲಿಕ್ಕೆ ಆಗೋದಿಲ್ಲ. ಇನ್ಸ್ಟಿಟ್ಯೂಷನಲ್ಲಿ ಫ್ಲೂಯೆಂಟ್ ಸ್ಟೂಡೆಂಟ್ಸ್ ನ್ಯಾವಿಗೇಟ್ ಸಿಸ್ಟಮ್ ಬೆಟರ್. ಎಲ್ಲಿ ಸರಿಯಾದ ವ್ಯವಸ್ಥೆ ಇರುತ್ತೋ, ಸರಿಯಾದ ಶಿಕ್ಷಣ ಇರುತ್ತೋ ಅವರು ಚೆನ್ನಾಗಿ ಯೂಸ್ ಮಾಡ್ಕೊಳ್ತಾರೆ. ಯಾರಿಗೆ ಸಿಗಬೇಕಾಗಿತ್ತೋ ಅವರಿಗೆ ಸಿಗದೆ ಹೋಗ್ಬೋದು ಆ ಒಂದು ರೂಲ್ಸ್ ಬೆನಿಫಿಟ್ಗಳು. ಪಾಲಿಸಿ ಮೆಂಟ್ ಫಾರ್ ಇಕ್ವಿಟಿ ಮೇ ಬೆನಿಫಿಟ್ ದ ಆಲ್ರೆಡಿ ಅಡ್ವಾಂಟೇಜ್ಡ್ ವಿತಿನ್ ಮಾರ್ಜಿನಲೈಸ್ಡ್ ಗ್ರೂಪ್ಸ್ ಅಂತ ಇದ್ದಾರೆ, ಅವರೊಳಗಡೆನೂ ಕೆಲವರು ತುಂಬ ಚೆನ್ನಾಗಿ ವ್ಯವಸ್ಥೆಗಳನ್ನು ಉಪಯೋಗಿಸ್ಕೊಳ್ತಾ ಇರ್ಬೋದು, ಅವರಿಗೆ ಮಾತ್ರ ಬೆನಿಫಿಟ್ ಆಗ್ಬೋದು. ಇನ್ನು ಫ್ಯಾಕಲ್ಟಿ ಅವರು ಈ ಒಂದು ಭಯದಿಂದ ಡಿಸ್ಕಷನ್ ಅವಾಯ್ಡ್ ಮಾಡಬಹುದು, ಅಕಾಡೆಮಿಕ್ ಇವಾಲ್ಯೂಯೇಷನ್ ಡೈಲ್ಯೂಟ್ ಆಗ್ಬೋದು, ರಿಸ್ಕ್ ತೆಗೆದುಕೊಳ್ಳಿಕ್ಕೆ ಮುಂದಾಗೋದೇ ಇಲ್ಲ. ಆವಾಗ ಇಂಟೆಲೆಕ್ಚುಯಲ್ ರಿಗರ್ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ಜಸ್ಟಿಸ್ ಇನ್ ಯೂನಿವರ್ಸಿಟಿ ಮಸ್ಟ್ ಅರ್ಜೆನ್ಸಿ, ಕ್ಲಾರಿಟಿ, ಫೇರ್ ಪ್ರೊಸೀಜರ್, ಇನ್ಸ್ಟಿಟ್ಯೂಷನಲ್ ಟ್ರಸ್ಟ್ ಎಲ್ಲವನ್ನು ಬ್ಯಾಲೆನ್ಸ್ ಮಾಡಬೇಕು. ಸ್ಪೀಡ್ ಆಗಿಬಿಟ್ರೆ ಅದು ಇಕ್ವಿಟಿ ಅಥವಾ ಫೇರ್ನೆಸ್, ಜಸ್ಟಿಸ್ ಸಿಕ್ಕಿದೆ ಅಂತ ಅಲ್ಲ. ಇಟ್ ರಿಕ್ವೈರ್ಸ್ ಕೇರ್ಫುಲ್ ಇನ್ಸ್ಟಿಟ್ಯೂಷನಲ್ ಡಿಸೈನ್. ಹಾಗಾಗಿ ಕ್ಯಾನ್ ಜಸ್ಟಿಸ್ ಸರ್ವೈವ್, ಫಿಯರ್ ಬಿಕಮ್ಸ್ ಇಟ್ಸ್ ಮೇನ್ ಡ್ರೈವರ್. ಕ್ವಶನ್ ನೋಡಿ, ಭಯದಿಂದ ಏನೋ ಮಾಡ್ಲಿಕ್ಕೆ ಹೊರಟಿದ್ದೀರಿ ಅಂತಂದರೆ ಇವಾಗ ನ್ಯಾಯ ಸರಿನಾ ತಪ್ಪಾ ಅಂತ ನಾವು ಯೋಚನೆ ಮಾಡ್ತೀವ, ಅಥವಾ ಆ ಭಯಕ್ಕೆ ಒಳಗಾಗಿ ತಪ್ಪಿಸ್ಕೊಳ್ಳಿಕ್ಕೆ ನೋಡ್ತೀವ? ಥಿಂಕ್ ಮಾಡಿ. ನೆಕ್ಸ್ಟು, ವೈ ಕೀ ಟು ಕೋಕೋನಟ್ ಕಲ್ಟಿವೇಶನ್, ಕೋಕೋನಟ್ ತೆಂಗಿನಕಾಯಿ ಬಗ್ಗೆ. ಟುಡೇ ಸಸ್ಟೈನಬಿಲಿಟಿ ನಾಟ್ ಪ್ರೊಡಕ್ಟಿವಿಟಿ. ಪ್ರೊಡಕ್ಟಿವಿಟಿಗಿಂತ ಸಸ್ಟೈನಬಿಲಿಟಿ ಕಡೆ ಜಾಸ್ತಿ ಮುಖ ಮಾಡಬೇಕು. 2026-27 ಈ ವರ್ಷದ ಬಜೆಟ್ನಲ್ಲಿ ಕೋಕೋನಟ್ ಪ್ರಮೋಷನ್ ಸ್ಕೀಮನ್ನು ಅನೌನ್ಸ್ ಮಾಡಿದ್ದಾರೆ. ಏನೇನಂತಂದರೆ ಇನ್ಕ್ರೀಸ್ ಪ್ರೊಡಕ್ಟಿವಿಟಿ ಥ್ರೂ ಹೈ ಈಲ್ಡ್ ವೆರೈಟೀಸ್ ಆ್ಯಂಡ್ ನ್ಯೂ ಪ್ಲಾಂಟೇಶನ್. ಹೈ ಈಲ್ಡ್ ವೆರೈಟಿ ಮತ್ತು ಪ್ಲಾಂಟೇಷನ್ಗಳ ಮೂಲಕ ಪ್ರೊಡಕ್ಟಿವಿಟಿ ಜಾಸ್ತಿ ಮಾಡೋದು. ಎಡಿಟೋರಿಯಲ್ ಹೇಳೋದೇನಂತಂದರೆ ಕ್ರೈಸಿಸ್ ಇರೋದು ಪ್ರೊಡಕ್ಟಿವಿಟಿದಲ್ಲ, ಸಸ್ಟೈನಬಿಲಿಟಿ ಇದು ಅಂತ. ನೋಡಿ, ಪ್ರಸ್ತುತವಾದ ಸಂದರ್ಭದಲ್ಲಿ ಇಂಡಿಯಾ ಇಸ್ ದಿ ವರ್ಲ್ಡ್ಸ್ ಲಾರ್ಜೆಸ್ಟ್ ಕೋಕೋನಟ್ ಪ್ರೊಡ್ಯೂಸರ್ ಆ್ಯಂಡ್ ಕನ್ಸ್ಯೂಮರ್. ಇಂಪಾರ್ಟೆಂಟು, ಫಿಲಿಮ್ಸಲ್ಲಿ ಸ್ಟೇಟ್ಮೆಂಟ್ ಬರುತ್ತೆ. ಪ್ರೊಡಕ್ಟಿವಿಟಿ ಪರ್ ಪಾಮ್ ಇಸ್ ಆಲ್ರೆಡಿ ಹೈ. ಈಗ ಆಲ್ರೆಡಿ ಹೈ ಇದೆ ಪ್ರೊಡಕ್ಟಿವಿಟಿ. ತಮಿಳ್ನಾಡಲ್ಲಿ ನೋಡಿ, ಹೈಬ್ರಿಡ್ ಪಾಮ್ಸ್
ಪ್ರೊಡ್ಯೂಸ್ 250 to 300 ಟೆಂಡರ್ ಕೊಕೊನಟ್ಸ್ ಪರ್ ಟ್ರೀ. ಮರಕ್ಕೆ 150ರಿಂದ 300 ತೆಂಗಿನಕಾಯಿ ಆಗುತ್ತೆ ಹೈಬ್ರಿಡ್ ಫಾರ್ಮ್ಗಳಿಂದ. ಡೊಮೆಸ್ಟಿಕ್ ಪ್ರೈಸಸ್ ಆರ್ ಹೈ ಡಿಸ್ಪೈಟ್ ಗುಡ್ ಪ್ರೊಡಕ್ಷನ್. ಡೊಮೆಸ್ಟಿಕ್ ಪ್ರೈಸ್ಗಳು ಇನ್ನು ಹೈ ಇದೆ, ನಿಮ್ಗೆ ಗೊತ್ತಿದೆ. ಸೊ ಪ್ರೊಡಕ್ಟಿವಿಟಿ ಇಸ್ ನಾಟ್ ದ ಮೇನ್ ಇಶ್ಯೂ. ರಿಯಲ್ ಕ್ರೈಸಿಸ್ ಏನು? ಕ್ಲೈಮೇಟ್ ಚೇಂಜ್ ಆ್ಯಂಡ್ ಡಿಸೀಸ್. CPCRI ಸೆಂಟ್ರಲ್ ಪ್ಲಾಂಟೇಶನ್ ಕ್ರಾಪ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಹೇಳೋ ಪ್ರಕಾರ ಟೆಂಪ್ರೇಚರ್ ರೈಸ್ ಆಗ್ಬೋದು 1.6 2.1%ಗೆ ಬೈ 2050, ವುಡ್ ರೈಸ್ ಟು 3.2% ಬೈ 2070. ಹೈಯರ್ ಹೀಟ್, ಮೋರ್ ಡ್ರಾಟ್ ಸ್ಟ್ರೆಸ್, ಜಾಸ್ತಿ ಸ್ಟ್ರೆಸ್ ಆಗುತ್ತೆ ಆವಾಗ. ಲಾರ್ಜ್ ಪಾರ್ಟ್ಸ್ ಆಫ್ ಕರ್ನಾಟಕ, ಆಂಧ್ರ ಪ್ರದೇಶ್, ತಮಿಳುನಾಡು ಮೇ ಬಿಕಮ್ ಲೆಸ್ ಸೂಟೇಬಲ್. ಆವಾಗ ಈ ಭಾಗದ ಪ್ರದೇಶಗಳು ಕೊಕೊನಟ್ಗೆ ಸೂಟೇಬಲ್ ಆಗದೇ ಇರಬಹುದು. ಮತ್ತು ವೆಸ್ಟ್ ಕೋಸ್ಟ್ ರೀಜನ್ಸ್, ಕೇರಳ, ಕೋಸ್ಟಲ್ ಕರ್ನಾಟಕ ಫೇಸ್ ರೂಟ್ ವಿಲ್ಟ್ ಡಿಸೀಸ್. ಇಂಪಾರ್ಟೆಂಟು ಈ ಡಿಸೀಸ್ ಯಾವುದಕ್ಕೆ ಸಂಬಂಧಪಟ್ಟಿರೋದು? ಕೊಕೊನಟ್ಗೆ ಸಂಬಂಧಪಟ್ಟಿರೋದು. ಪ್ಲೇಸಸ್ ಲೈಕ್ ಅಳಪುಜಾ ಆ್ಯಂಡ್ ಪೊಲಾಚಿ ಆರ್ ಸಿವಿಯರ್ಲಿ ಅಫೆಕ್ಟೆಡ್. ಪ್ಲೇಸ್ಗಳು ಅಫೆಕ್ಟ್ ಆಗ್ತಾನೆ ಇದೆ. ರೂಟ್ ವಿಲ್ಟ್ ಡಿಸೀಸ್ ಇದು ಬರಬಹುದು. ಅಂದರೆ ವಾಟ್ ದ ಸ್ಕೀಮ್ ಶುಡ್ ಫೋಕಸ್ ಆನ್? ನಿಮಗೆ ಮುಖ್ಯವಾಗಿ ಯಾವುದ್ರ ಮೇಲೆ ಫೋಕಸ್ ಮಾಡಬೇಕಂತಂದರೆ, ಇನ್ಸ್ಟೆಡ್ ಆಫ್ ಜಸ್ಟ್ ಡಿಸ್ಟ್ರಿಬ್ಯೂಟಿಂಗ್ ಹೈ ಯೀಲ್ಡ್ ಸೀಡ್ಲಿಂಗ್ಸ್, ಡೆವಲಪ್ ಕ್ಲೈಮೇಟ್ ರೆಸಿಲಿಯಂಟ್ ವೆರೈಟಿ. ಹೀಟ್ ಇರ್ಬೋದು, ಡ್ರಾಟ್ ಇರ್ಬೋದು, ಅದನ್ನು ತಡ್ಕೊಳ್ಳುವಂಥ ಟಾಲರೆಂಟ್ ವೆರೈಟಿಗಳನ್ನು ಡೆವಲಪ್ ಮಾಡಬೇಕು. ಬ್ರೀಡ್ ವಿಲ್ಟ್ ರೆಸಿಸ್ಟೆಂಟ್ ವೆರೈಟಿ ಅಲ್ವಾ, ಮೇಲ್ಗಡೆ ಹೇಳಿದಾಗೆ ರೂಟ್ ವಿಲ್ಟ್ ಡಿಸೀಸ್ ಅಂತ ಇದೆಯಲ್ವಾ, ಅದನ್ನು ಸಹ ತಡ್ಕೊಳ್ಳೋ ವೆರೈಟಿಗಳನ್ನು ಬ್ರೀಡ್ ಮಾಡಬೇಕು. ಯೂಸ್ ಸ್ಟೇಟ್ ಲ್ಯಾಂಡ್ ಟು ಕ್ರಿಯೇಟ್ ಮದರ್ ಪಾಮ್ ಗಾರ್ಡನ್ಸ್. ಸ್ಟೇಟ್ ಲ್ಯಾಂಡ್ಗಳನ್ನು ಯೂಸ್ ಮಾಡ್ಕೊಳ್ಳೋದು ಮದರ್ ಪಾಮ್ ಗಾರ್ಡನ್ನ ಕ್ರಿಯೇಟ್ ಮಾಡಲಿಕ್ಕೆ. ಇನ್ನು ಸ್ಟ್ರೆಂಥನ್ ರಿಸರ್ಚ್ ಅಟ್ CPCRI ಆ್ಯಂಡ್ ತಮಿಳುನಾಡು ಅಗ್ರಿಕಲ್ಚರ್ ಯೂನಿವರ್ಸಿಟಿ. ರಿಸರ್ಚು, ಡೇಟಾ ಇದೆಲ್ಲ ಮುಖ್ಯವಾಗಿ ನಮಗೆ ಬೇಕೇ ಬೇಕು. ಎಂಪವರ್ FPO ಆ್ಯಂಡ್ ಪ್ರೈವೇಟ್ ನರ್ಸರೀಸ್, ಮಲ್ಟಿಪ್ಲೈ ರೆಸಿಲಿಯಂಟ್ ಸ್ಯಾಪ್ಲಿಂಗ್ಸ್. ಫಾರ್ಮರ್ ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್ಸು, ಪ್ರೈವೇಟ್ ನರ್ಸರಿ ಇನ್ನಷ್ಟು ಸಬಲೀಕರಣಗೊಳಿಸು, ಎಂಪವರ್ ಮಾಡೋದು. ರೆಸಿಲಿಯಂಟ್ ಸ್ಯಾಪ್ಲಿಂಗ್ಗಳನ್ನು ಜಾಸ್ತಿ ಎಲ್ಲ ಕಡೆ ತರಬಹುದು. ಇದು ಸಬ್ಸಿಡಿ ಮಾಡೆಲ್ ಇದೆ. ಈಗ ಪ್ರೊಡಕ್ಟಿವಿಟಿ ಸ್ಕೀಮ್ಸ್ಗಳು ಹೇಗಿರುತ್ತೆ ಅಂತಂದರೆ, ಇಲ್ಲಿ ಫ್ರೀ ಮತ್ತು ಸಬ್ಸಿಡೈಡ್ ಬಯೋಲಾಜಿಕಲ್ ಇನ್ಪುಟ್ಗಳನ್ನು ಕೊಡ್ತಾರೆ. ಅಂದರೆ ಮೆನಿ ಆರ್ ಪುವರ್ ಕ್ವಾಲಿಟಿ, ಆದರೆ ಕ್ವಾಲಿಟಿ ಚೆನ್ನಾಗಿರೋದಿಲ್ಲ. ಬೆಟರ್ ಅಪ್ರೋಚ್ ಏನು ಇವ್ರು ಹೇಳೋ ಪ್ರಕಾರ? ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮಾಡಿ, DBT ಅಪ್ಲೈ ಮಾಡಿ. ಟ್ರಸ್ಟ್ ಫಾರ್ಮರ್ಸ್, ಯೂಸ್ ಇರಿಗೇಷನ್, ಲೇಬರ್, ಸಾಯಿಲ್ ಟ್ರೀಟ್ಮೆಂಟ್ ಅಲ್ವಾ. ಫಾರ್ಮರ್ಸ್ಗಳಿಗೆ ಅವಕಾಶ ಕೊಟ್ಬಿಡಿ. ಮೊದಲು ಈಗ ಮಾಡ್ತಾ ಇರೋದೇನು, ಕರೆಂಟ್ಲಿ ಬಯೋಲಾಜಿಕಲ್ ಇನ್ಪುಟ್ಗಳನ್ನೇ ಡೈರೆಕ್ಟಾಗಿ ಆ ವಸ್ತು ಅವುಗಳನ್ನೇ ಕೊಡೋದು. ಇರಿಗೇಷನ್ನು ಡೈರೆಕ್ಟಾಗಿ ಸರ್ಕಾರನೇ ಕೊಟ್ಬಿಡೋದು. ಫಾರ್ಮರ್ಸ್ಗಳಿಗೆ ಚೂಸ್ ಮಾಡಲಿಕ್ಕೆ ಆಯ್ಕೆ ಇರೋದಿಲ್ಲ. ಅದರ ಬದಲು ಇಲ್ಲಿ ಹೇಳೋದು ಏನಂತಂದರೆ, DBT ನೀವು ಹಣವನ್ನು ಫಾರ್ಮರ್ಸ್ಗಳ ಖಾತೆಗೆ ಹಾಕಿದರೆ ಅವರು ಆಮೇಲೆ ಚೆನ್ನಾಗಿರೋದನ್ನು ಚೂಸ್ ಮಾಡ್ಕೊಳ್ತಾರೆ ಫಾರ್ಮರ್ಸ್. ಟ್ರಸ್ಟ್, ನಂಬಿಕೆ ಇಡಿ. ಇನ್ನು ವ್ಯಾಲ್ಯೂ ಎಡಿಷನ್. ಡೊಮೆಸ್ಟಿಕ್ ಡಿಮ್ಯಾಂಡ್ ಆಲ್ರೆಡಿ ಡೊಮೆಸ್ಟಿಕ್ ಡಿಮ್ಯಾಂಡ್ ಹೈ ಇದೆ. ಕೋಕೋನಟ್ ಪ್ರೈಸಸ್ ಟ್ರಿಪಲ್ಡ್ ಸಿನ್ಸ್ 2024. 24ಕ್ಕೆ ಹೋಲಿಸಿದ್ರೆ ಈಗ ಟ್ರಿಪಲ್ ಅಲ್ವಾ, ನೀವು ನೋಡಿರ್ಬೋದು. ಕ್ಲಸ್ಟರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಬೈ ನ್ಯಾಷನಲ್ ಹಾರ್ಟಿಕಲ್ಚರ್ ಬೋರ್ಡ್ ಫೇಲ್ ಟು ಟೇಕ್ ಆಫ್. ಅಂದರೆ ಮುಖ್ಯವಾಗಿ ಅದನ್ನು ಹೊಂದಾಣಿಕೆ ಮಾಡಿಕೊಳ್ಳಿಕ್ಕೆ ಇನ್ನೂ ಆಗ್ತಾ ಇಲ್ಲ. ಹೈ ಇನ್ವೆಸ್ಟ್ಮೆಂಟ್ ಬ್ಯಾರಿಯರ್ಸ್ ಇದೆ. ಪ್ರೈವೇಟ್ ಫರ್ಮ್ಸ್ ಆರ್ ನಾಟ್ ಇಂಟ್ರೆಸ್ಟೆಡ್. ಕಾಂಪ್ಲೆಕ್ಸ್ ಕಂಪ್ಲೈನ್ಸ್. ಸೊ ಲಾರ್ಜ್ ಕ್ಲಸ್ಟರ್ಸ್ ರಿಮೇನ್ ಆನ್ ಪೇಪರ್. ದೊಡ್ಡ ಕ್ಲಸ್ಟರ್ಗಳು ಕ್ರಿಯೇಟ್ ಆಗ್ತಾನೇ ಇಲ್ಲ. ಏನು ಮಾಡಬೇಕು? ಸ್ಮಾಲರ್ ಪೈಲಟ್ ಕ್ಲಸ್ಟರ್ಗಳನ್ನು ಬಿಲ್ಡ್ ಮಾಡೋದು, ಮತ್ತು ಸ್ಟ್ರಾಂಗ್ ಮಾರ್ಕೆಟಿಂಗ್ ಟೈಪ್ಸ್, ಅಮೂಲ್ ಇರ್ಬೋದು, ITC ಇರ್ಬೋದು, ಅಂಥವ್ರ ಜೊತೆ ಟೈಅಪ್ ಮಾಡ್ಕೊಳ್ಳೋದು. ಮತ್ತು ಫಾಸ್ಟ್ ಫೇಲ್ಯೂರ್ಗಳನ್ನು ಚೆನ್ನಾಗಿ ಆನೆಸ್ಟಾಗಿ ಇವ್ಯಾಲ್ಯೂಯೇಟ್ ಮಾಡೋದು. ಮತ್ತು ಫೋಕಸ್ ಆನ್ ರೆಸಿಲಿಯನ್ಸ್ ಓವರ್ ನಂಬರ್ಗಿಂತ ರೆಸಿಲಿಯನ್ಸ್ ಮುಖ್ಯ. ಅಗ್ರಿಕಲ್ಚರ್ ಪಾಲಿಸಿ ಮಸ್ಟ್ ಶಿಫ್ಟ್ ಫ್ರಾಮ್ ಕ್ವಾಂಟಿಟಿ ಟು ಕ್ಲೈಮೇಟ್ ರೆಸಿಲಿಯನ್ಸ್ ಆ್ಯಂಡ್ ಡಿಸೀಸ್ ರೆಸಿಸ್ಟೆನ್ಸ್. ಅದರ ಕಡೆ ನಾವು ಫೋಕಸ್ ಮಾಡಬೇಕಾಗತ್ತೆ, ಶಿಫ್ಟ್ ಆಗಬೇಕಾಗತ್ತೆ. ಸಸ್ಟೈನಬಿಲಿಟಿ ಇಸ್ ಇಗ್ನೋರ್ಡ್, ಫ್ಯೂಚರ್ ಪ್ರೊಡಕ್ಟಿವಿಟಿ ಗೇನ್ಸ್ ವಿಲ್ ಕೊಲ್ಯಾಪ್ಸ್. ಪ್ರೊಡಕ್ಟಿವಿಟಿನೇ ನಾವು ಇಗ್ನೋರ್ ಮಾಡಿಬಿಟ್ರೆ ಒಂದು ಪ್ರೊಡಕ್ಟಿವಿಟಿ ಕೊಲ್ಯಾಪ್ಸ್ ಆಗ್ತಾ ಹೋಗುತ್ತೆ. ಇವು ಮುಖ್ಯವಾದ ವಿಚಾರಗಳು. ಕೆಳಗಡೆ MCQ ಇದೆ. ಈ PDF ಅನ್ನು ನೋಡಿ ಅದನ್ನು ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡಿ. ಆನ್ಸರನ್ನು ನೆಕ್ಸ್ಟ್ PDF ಅಲ್ಲಿ ನಾಳಿದ್ರಲ್ಲಿ ನಾವು ಕೊಟ್ಟಿರ್ತೇನೆ. ಪ್ರತಿ ದಿವಸ ಕೊಡುವಂಥ MCQ ಅನ್ನು ದಯವಿಟ್ಟು ಓದ್ಕೊಳ್ಳಿ. PDF ಅನ್ನು ಟೆಲಿಗ್ರಾಮ್ ಚಾನಲ್ ಅಪ್ಲೋಡ್ ಮಾಡಿರ್ತೇನೆ. ಕನ್ನಡ ವಿವರಣೆ ಬೇಕಿದ್ರೆ ಸಹ ಹಾಕಿರ್ತೇನೆ. ಥ್ಯಾಂಕ್ ಯು ಸೋ ಮಚ್. ಗುಡ್ ಟೈಮ್.